Good morning. Very good morning. Very good morning. Very good morning. Namaste. Namaste. One time verify ಮಾಡಿ please. Audio video correct ಇದೆ one time check ಮಾಡಿ. Very good morning. Audio video correct ಇದೆ check ಮಾಡಿ. Okay. I think today onwards we will start the next chapter, that is last chapter. Very, very important. That is biotechnology. That is Jaivika Tantradhyana. Jaivika Tantradhyana. Very, very important for your examination perspective because ಈಗಿನ examination trend ನೋಡಿದ್ರಿ 2 ರಿಂದ 3 ಕ್ವೆಶ್ಚನ್ ಸಲ ಕೇಳಾತಾನ್ರಿ. Mains definitely we'll be having a 1 or 2 कुछ करने के बाद यहाँ से जब बायोटेक्नोलॉजी एप्लीकेशन सो रहा था तब मैं यहाँ पर ನಿಮಗೆ ಒಂದು ಮಾಡೆಲ್ ಆನ್ಸರ್ ತೋರಿಸ್ತಾನ್ರಿ ಯಾವ ತರ ಬರೀಬೇಕು ಬಯೋಟೆಕ್ನಾಲಜಿ ಬೇಕಾರ ಮೇನ್ ಸಿಗ್ರಿ ಬಟ್ ಸದ್ಯ ಪ್ರಿಲಿಮ್ಸ್ ಇರೋದು ಪ್ರಿಲಿಮ್ಸ್ ನೋಡ್ಕೊಂಡು ಯಾಕಂದ್ರೆ ಹೌ ಎಕ್ಸಾಕ್ಟ್ಲಿ ದ ನ್ಯೂ ಬಯೋಟೆಕ್ನಾಲಜಿ ಕ್ಯಾನ್ ಚೇಂಜ್ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ದಿ ಹ್ಯೂಮನ್ ಲೈಫ್ ಅಂತ ಕೇಳಿದಾನ್ರಿ. ಅಂದ್ರೆ ಅವಾಗ ನೀವು ಮೆಡಿಕಲ್ ಹಿಡ್ಕೊಂಡು ಅಗ್ರಿಕಲ್ಚರ್ ಹಿಡ್ಕೊಂಡು ವೆದರ್ ಹಿಡ್ಕೊಂಡು ಎಲ್ಲ ಕಡೆನೂ ಒಂದೊಂದೊಂದು ಎಕ್ಸಾಂಪಲ್ ಕೊಟ್ಟು ಬರಿಬೇಕ್ರಿ. ಬೇಕಾದ್ರೆ ಒಂದು ಮಾಡೆಲ್ ಆನ್ಸರ್ ಕಳಿಸ್ತಾನ್ರಿ ಇವತ್ತು. ಬೇಕಾದ್ರೆ ಮೇನ್ಸ್ ಅಲ್ಲಿ ಹೇಗೆ ಕೇಳ್ತಾರೆ ಒಂದು ಮಾಡೆಲ್ ಆನ್ಸರ್ ಬೇಕಾದ್ರೆ ಕಳಿಸ್ಕೊಡ್ತಾನ್ರಿ. ಓಕೆ ಯು ಪಿ ಎಸ್ ಸಿ ಐ ಥಿಂಕ್ 2021 ಅನ್ಕೊಂತಾನೆ ಯಾವ ತರ ಬರೀಬೇಕಂತೇಳಿ ನಾವು ಒಂದು ಬರ್ದಿದ್ದೀನಿ ಆನ್ಸರ್ ಅದಕ್ಕೆ ಅದನ್ನ ಕಳಿಸ್ಕೊಡ್ತಾನೆ. ಅಂದ್ರೆ ಪ್ರಿಲಿಮ್ಸ್ ಹೆಂಗಿರ್ತದೆ ಮೇನ್ಸ್ ಹೆಂಗದ ವಾಟ್ ಎವರ್ ದ ಕಂಟೆಂಟ್ ಯು ಗೈಸ್ ಆಗುಂಚಿಲ್ಲ ನಿನ್ನ ಪ್ರಿಲಿಮ್ಸ್ ಅದನ್ನ ಮೇನ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದು ಅಷ್ಟೇ ರೀ. ಮತ್ತೆ ಅಲ್ಲಿ ತಂತ್ರಜ್ಞಾನ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾರ್ಕ್ಸ್ ಕೊಡಲ್ಲ ರೀ. ದೇ ವಿಲ್ ನಾಟ್ ಗಿವ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ಎಕ್ಸ್ಪ್ಲೈನಿಂಗ್ ದ ಟೆಕ್ನಾಲಜಿ. ಸುಮ್ನೆ ನೀವು ಅದಕ್ಕೆ ಎಕ್ಸಾಂಪಲ್ ಕೊಟ್ಕೊಂತ ಹೋಗ್ಬೇಕ್ರಿ, ಎಕ್ಸಾಂಪಲ್ಸ್ ಕೊಟ್ಕೊಂತ ಹೋಗ್ಬೇಕ್ರಿ. ಹಾಗಾದ್ರೆ ಇಸ್ ಇಟ್ ಬಯೋಟೆಕ್ನಾಲಜಿ ಇಸ್ ನ್ಯೂ ಟು ಇಂಡಿಯಾ? ಭಾರತಕ್ಕೆ ಜೈವಿಕ ತಂತ್ರಜ್ಞಾನ ಅನ್ನೋದು ಏನು ಹೊಸದಿದೆ? Is it biotechnology new to India? Is it biotechnology is new to India? ಭಾರತಕ್ಕೆ ಜೈವಿಕ ತಂತ್ರಜ್ಞಾನ ಅನ್ನೋದೇನು ಹೊಸದೇನ್ರಿ? ವೆಸ್ಟರ್ನ್ ಕಲ್ಚರ್ ಏನು ಪರಿಚಯ ಮಾಡಿಸೈತೆ ನಮಗೆ ಬಯೋಟೆಕ್ನಾಲಜಿಯನ್ನು? Is it biotechnology promoted by Western country to India? Very good morning. ಬಯೋಟೆಕ್ನಾಲಜಿನ ಪಶ್ಚಿಮ ದೇಶಗಳು ನಮ್ಮ ದೇಶಕ್ಕೆ ಪರಿಚಯ ಮಾಡಿಸಿದವ ಏನ್ರಿ? ಅಂದ್ರೆ ಪರಿಚಯ ಮಾಡಿಸಿವ ಅಂದ್ರೆ ನಮಗೆ ಗೊತ್ತಿರ್ಲಿಲ್ಲ ಅಂತ ಅರ್ಥದು. Is it? No, right? Because since from thousand of years we know the use of biotechnology. So biotechnology nothing but what is the meaning of biotechnology? Bio means living organism. Living, I'll take flora and fauna. ಅಂದ್ರೆ ನಮ್ಮಲ್ಲಿ ನೋಡ್ಕೊಡ್ರಿ ಅಂದ್ರೆ ಜೀವಂತಿರುವ ಸಸ್ಯ ಹಾಗೂ ಪ್ರಾಣಿ ವರ್ಗ ಅಂತ ಹೇಳ್ತಾರೆ. ಬಯೋ ಮೀನ್ಸ್ ಆಬ್ವಿಯಸ್ಲಿ ವಾಟ್ ಎವರ್ ದ ಥಿಂಗ್ ವಿಚ್ ಹ್ಯಾವ್ ದ ಎಬಿಲಿಟಿ ಟು ರೀಪ್ರೊಡ್ಯೂಸ್. ಅಂದ್ರೆ ಜೈವಿಕ ಅಂದ್ರೆ ಯಾವುದು ಒಂದು ಜೀವಿಗೆ ರೀಪ್ರೊಡ್ಯೂಸ್ ಮಾಡುವ ಸಾಮರ್ಥ್ಯವಿದೆ ಅದಕ್ಕೇನಂತ ನಾವು ಜೈವಿಕ ಅಂತಿತ್ತು. ಅಂದ್ರೆ ದಟ್ ಇಸ್ ಬಯೋಟಿಕ್ ಅಂತ ಹೇಳ್ತೀವಿ. ನಥಿಂಗ್ ಬಟ್ ವಾಟ್ ದ ಎಬಿಲಿಟಿ ಟು ರೀಪ್ರೊಡ್ಯೂಸ್ ಅ ಸೆಲ್ ದಟ್ ಇಸ್ ಕಾಲ್ಡ್ ಜೈವಿಕ ಅಥವಾ ಲಿವಿಂಗ್ ಆರ್ಗನಿಸಮ್ ಅಂತ ಹೇಳ್ತಾರೆ. ಅದು ಸಸ್ಯ ಇರಬಹುದು ಪ್ರಾಣಿ ಇರಬಹುದು ಅಂತ ಹೇಳ್ತಾರೆ. ಸೊ ನಾವು ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಇಫ್ ಐ ವಾಂಟ್ ಟು ಮೇಕ್ ಬೆಟರ್. ಇಫ್ ಐ ವಾಂಟ್ ಟು ಮೇಕ್ ಅ ಬೆಟರ್ ಅಂದ್ರೆ ಇಫ್ ಐ ವಾಂಟ್ ಟು ಮೇಕ್ ಅ ಬೆಟರ್ ಅಂದ್ರೆ ಯಾವ್ದಾದ್ರು ಒಂದು ಸಸ್ಯದಲ್ಲಿ ಏನಾದ್ರೂ ಬೆಳವಣಿಗೆ ಕುಂಠಿತವಿದ್ದರೆ ಅಥವಾ ಅದರಿಂದ ನಾ ಏನಾದ್ರೂ ಹೊಸದನ್ನು ಕಂಡುಹಿಡಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ಯೂಸ್ ಟೆಕ್ನಾಲಜಿ ಟು ಮೇಕ್ ನ್ಯೂ ಆರ್ ಮಾಡಿಫಿಕೇಶನ್. ಅಂದ್ರೆ ಇದ್ದ ಜೀವಿಯಲ್ಲಿ ಏನಾದ್ರೂ ನನಗೆ ಬದಲಾವಣೆ ಬೇಕಾದರೆ ಬದಲಾವಣೆ ಬೇಕಾದರೆ ಅಥವಾ ಹೊಸದ್ ಏನಾದ್ರೂ ಕಂಡಿಡಬೇಕಂದಾಗ ಇದ್ದ ಜೀವಿಯನ್ನೇ ಬಳಕೆ ಮಾಡ್ತಾ ಅಥವಾ ಜೀವಿ ಒಂದು ಭಾಗವನ್ನು ಬಳಕೆ ಮಾಡ್ತಾನ್ರಿ. ಬೆಸ್ಟ್ ಎಕ್ಸಾಂಪಲ್ ಮನುಷ್ಯನ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತಿದೆ ರೀ. ಪ್ಯಾಂಕ್ರಿಯಾಸ್ ಕೆಲಸ ಏನ್ರಿ? ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು. ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದ್ರಿಂದ ದೇಹದಲ್ಲಿ ಏನ್ ಗೊತ್ತ್ರಿ ಡಯಾಬಿಟಿಸ್ ಶುಗರ್ ಕಂಟೆಂಟ್ ಕರೆಕ್ಟ್ ಇರೋದೇ ಅಂತದ. ಒಂದ್ ವೇಳೆ ನನ್ನ ಪ್ಯಾಂಕ್ರಿಯಾಸ್ ಅಲ್ಲಿ ಏನಾದ್ರೂ ತೊಂದರೆಗಳಿದೆ, ಇಫ್ ಮೈ ಪ್ಯಾಂಕ್ರಿಯೋಟಿಕ್ ಸೆಲ್ಸ್ ಹ್ಯಾವ್ ಸಮ್ ಪ್ರಾಬ್ಲಮ್ where they are unable to produce a sufficient insulin for my body, ಅವಾಗ ಏನ್ ಮಾಡ್ತೀವಿ ನಾವು ಬೇರೆ ಒಂದು ನಾರ್ಮಲ್ ಇರೋ ನನ್ನಂತ ಜೀವಿ ಅಥವಾ ಯಾವ್ದಾದ್ರು ನಾರ್ಮಲ್ ಇರುವ ಮನುಷ್ಯನಲ್ಲಿರುವ ಪ್ಯಾಂಕ್ರೋಟಿಕ್ ಸೆಲ್ಸ್ ತಗೊಂತೀವಿ. ಅಂದ್ರೆ ಓನ್ಲಿ ವಿ ಆರ್ ಟೇಕಿಂಗ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ. ಪ್ಯಾಂಕ್ರೋಟಿಕ್ ಸೆಲ್ಸ್ ತಗೊಂಡು ಏನ್ ಮಾಡ್ತಾನೆ ನಾನು ಅದ್ರಲ್ಲಿ ಯಾವ ತರದ್ದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿಲ್ಲ ಅದನ್ನ ತಿಳ್ಕೊಂಡು ಅಧ್ಯಯನ ಮಾಡ್ಕೊಂಡು ಲ್ಯಾಬ್ ಅಲ್ಲಿ ಏನ್ ಮಾಡ್ತಾನ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ಕೊಂಡು ಇಂಜೆಕ್ಷನ್ ಮುಖಾಂತರ ಮಾತ್ರೆಗಳ ಮುಖಾಂತರ ನಾನು ಮನುಷ್ಯನಿಗೆ ಕೊಡ್ತೀನಿ ಅಂತ ಹೇಳ್ತಂದ್ರೆ ವಿ ಆರ್ ನಾಟ್ ಟೇಕಿಂಗ್ ಎಂಟೈರ್ ಹ್ಯೂಮನ್ ಬಾಡಿ. ಮನುಷ್ಯನೇ ತಗೊಂತಲ್ಲ ಓನ್ಲಿ ಪಾರ್ಟ್ ತಗೊಂತೀವಿ. ಸಮಟೈಮ್ಸ್ ಇಡೀ ಮನುಷ್ಯನೇ ತಗೊಂತೀವಿ. ಬೆಸ್ಟ್ ಎಕ್ಸಾಂಪಲ್ ಅತಿ ಹೆಚ್ಚು ಓಕೆ ಲೆಟ್ ಮಿ ಟೇಕ್ ಎಕ್ಸಾಂಪಲ್.
ಅತಿ ಹೆಚ್ಚು ಆಂಟಿಬಾಡೀಸ್ ರಿಗಾರ್ಡಿಂಗ್ ದ ಸ್ನೇಕ್ಸ್. ಈಗ ಹಾವು ಕಚ್ಚಿದಾಗ ಇಂಜೆಕ್ಷನ್ ಕೊಡ್ತಾರಲ್ಲ ನಮಗೆ ಆಂಟಿಬಾಡೀಸು, ಅತಿ ಹೆಚ್ಚು ಸ್ನೇಕ್ ಬೈಟ್ ಅಂದ ಸ್ನೇಕ್ಗೆ ವೆನಮ್ ಬಿಟ್ಟಾಗ ಅಥವಾ ಸ್ನೇಕ್ ಕಚ್ಚಿದಾಗ ಅದಕ್ಕೆ ಆಂಟಿಬಾಡಿ ಮಾಡ್ಲಿಕ್ಕೆ ಯಾವ ಪ್ರಾಣಿಯನ್ನು ಬಳಸ್ತಾರೆ? ವಿಚ್ ಅನಿಮಲ್ ಇಸ್ ಲಾರ್ಜ್ಲಿ ಯೂಸ್ ಟು ಮೇಕ್ ಆಂಟಿಬಾಡೀಸ್ ಅಗೇನ್ಸ್ಟ್ ದ ಸ್ನೇಕ್ ವೆನಮ್? ಅಂದ್ರೆ ಹಾವಿನ ವಿಷದ ವಿರುದ್ಧವಾಗಿ ಹೋರಾಡಲಿಕ್ಕೆ ಆಂಟಿಬಾಡಿ ಪ್ರತಿಕಾಯಕಗಳನ್ನು ತಯಾರು ಮಾಡಬೇಕಾದ್ರೆ ಯಾವ ಜೀವಿಯನ್ನು ಬಳಕೆ ಮಾಡಿರ್ತಾರೆ? ಕ್ಯಾನ್ ಎನಿವನ್ ಸರ್? ಆಂಟಿ ಅಂದ್ರೆ ಅಗೇನೆಸ್ಟ್ ಅಂತ ಹೇಳ್ತಾರೆ. ಕ್ಯಾನ್ ಎನಿವನ್? ಈಗ ವೆರೈಟಿ ಹಾವು ಸ್ನೇಕ್ಸ್ ಅದಲ್ಲ, ಆ ಸ್ನೇಕ್ ಬೈಟ್ ಮಾಡಿದಾಗ ಅದನ್ನ ನಮ್ಮ ದೇಹದಲ್ಲಿ ಅದು ಪರಿಣಾಮಕಾರಿ ಬೀಳಬಾರ್ದು ಅಂದ್ರೆ ನಮಗೆ ದೇಹದಲ್ಲಿ ಪ್ರತಿಕಾಯಕ ಇರಬೇಕು, ಆಂಟಿಬಾಡೀಸ್. ವಿಲ್ ಡಿಸ್ಕಸ್ ರಿಗಾರ್ಡಿಂಗ್ ಆಂಟಿಬಾಡೀಸ್ ಇನ್ ಫ್ಯೂಚರ್. ಹಾಗಾದ್ರೆ ಯಾವ ಪ್ರಾಣಿಯನ್ನು ಬಳಕೆ ಮಾಡ್ತಾರೆ? ಇಸ್ ಇಟ್ ಎನಿವನ್ ಹ್ಯಾವ್ ಐಡಿಯಾ? Is it anyone have idea which animal largely used to make antibodies against the snake venom? ಹಾವಿನ ವಿಷದ ವಿರುದ್ಧವಾಗಿ ನಮ್ಮ ಪ್ರತಿಕಾಯಕಗಳನ್ನು ತಯಾರು ಮಾಡಲು ಯಾವ ಜೀವಿಯನ್ನು ಅತಿ ಹೆಚ್ಚು ಬಳಸಲಾಗುತ್ತದೆ? Do you have any idea? Any idea? ಮತ್ ಕ್ವಶನ್ ಮಾರ್ಕ್ ಬೇಡ, ಅದ್ರಾಗ ಕ್ವಶನ್ ಮಾರ್ಕ್ ಬೇಡ, ಯಾವ್ದ್ರಾಗ ಒಂದು ಹೇಳ್ರಿ. ಎಕ್ಸಾಕ್ಟ್ಲಿ, ದಟ್ ಈಸ್ ಹಾರ್ಸ್. ಅಂದ್ರೆ ಕುದುರೆ ಬಾಳ್ ಬಳಕೆ ಮಾಡ್ತಾರೆ. ಕುದುರೆನೇ ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಕುದುರೆಗೆ ಕುದುರೆ ಮೀನ್ಸ್ ಹಾರ್ಸ್ ಹ್ಯಾವ್ ದ ಲಾರ್ಜೆಸ್ಟ್ ಪೊಟೆನ್ಶಿಯಲ್ ಟು ಮೇಕ್ ಆಂಟಿಬಾಡೀಸ್ ಅಗೇನ್ಸ್ಟ್ ದ ಸ್ನೇಕ್. ಎಸ್, ಎಕ್ಸಾಕ್ಟ್ಲಿ, ಕುದುರೆ ಅಂತ ಹೇಳ್ತಾರೆ. ಅಂದ್ರೆ ಕುದುರೆ ತನ್ನ ದೇಹದಲ್ಲಿ ಪ್ರತಿಕಾಯಕಗಳನ್ನು ಜಾಸ್ತಿ ಸೃಷ್ಟಿ ಮಾಡುತ್ತೆ. ಎದ್ರ ಅಗೇನೆಸ್ಟ್? ಸ್ನೇಕ್ ವೆನಮ್ ಅಗೇನೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ವಿ ಆರ್ ಟೇಕಿಂಗ್ ಓನ್ಲಿ ಸಮ್ ಪಾರ್ಟ್ ಆಫ್ ಹಾರ್ಸ್ ಅಂತ ಹೇಳ್ತಾರೆ. ಅಥವಾ ಸಮ್ ಟೈಮ್ಸ್ ಏನ್ ಮಾಡ್ತೀವಿ, ಇಡೀ ದೇಹವನ್ನೇ ತಗೊಂತೀವಿ. ಎಕ್ಸಾಂಪಲ್, ದಾಸವಾಳ ವಿಂಗಡ ರೀ. ಈಗ ನೋಡಿ, if this is the one type of plant, we are going to add another stem. This is called as stem technology, right? Stem ತಂತ್ರಜ್ಞಾನ. ನಾನ್ ಮಾಡ್ತೀರಿ, ಒಂದು ದಾಸವಾಳುವಿನ ರೆಂಬೆಗಳಿಗೆ ಏನ್ ಮಾಡ್ತೀರಿ, ಗುಲಾಬಿ ಹೂವಿನ ಕೂಡ ರೆಂಬೆ ಕಟ್ಟಿ ಮಾಡ್ತಾರೆ. ಹೈಬ್ರಿಡ್ ಮಾಡ್ತೀವಿ ಅಂದ್ರೆ ನಾವು ಇಡೀ ದಾಸವಾಳ ಗಿಡ ತಗೊಂಡಿಲ್ಲ, ಸಮ್ ಪಾರ್ಟ್ ಆಫ್ ದ ದಾಸವಾಳುವಿನ ಗಿಡ ಮತ್ತು ರೋಸ್ ಗುಲಾಬಿ ಗಿಡ ತಗೊಂಡು ಏನ್ ಮಾಡ್ತೀವಿ, ವಿಯಾಗುಂಚು ಮೇಕ ಹೈಬ್ರಿಡ್ ಅಂತ ಹೇಳ್ತಾರೆ. ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತಿ, ಟೆಕ್ನಾಲಜಿ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ನೇಚರ್. ಅದಕ್ಕೊಂದು ಶಬ್ದದ ಮುಖಾಂತರ ನಾವು ಬಯೋಟೆಕ್ನಾಲಜಿ ಅಂತ ಕೊಡ್ತೀವಿ. ಸೊ ವಾಟ್ ಇಸ್ ಬಯೋಟೆಕ್ನಾಲಜಿ? ಇಟ್ಸ್ ಅಪ್ಲಿಕೇಶನ್ ಆಫ್ ಎ ಬಯಾಲಜಿ ಇನ್ ವಿಚ್ we are going to take part of the entire organism body to make a new product or better product. ಅಂತಂದ್ರೆ ಒಂದು ಜೀವಿಯ ಭಾಗ ಅಥವಾ ಜೀವಿಯನ್ನೇ ತೆಗೆದುಕೊಂಡು ಅದರಲ್ಲಿ ಬದಲಾವಣೆ ಮಾಡಬಹುದು ಅಥವಾ ಹೊಸ ಸ್ಪೇಸಸ್ ಅನ್ನು ಕಂಡುಹಿಡಿಯುವ ತಂತ್ರಜ್ಞಾನಕ್ಕೆ ಬಯೋಟೆಕ್ನಾಲಜಿ ಅಂತ ಹೇಳ್ತಾರೆ. ಸರ್ ಎಕ್ಸಾಮ್ಸ್ ಅಲ್ಲಿ ಡೆಫಿನೇಷನ್ ಕೇಳ್ತಾನೆ. ಎಕ್ಸಾಮ್ಸ್ ಅಲ್ಲಿ ಡೆಫಿನೇಷನ್ ಕೇಳಲ್ರಿ, ಮೇನ್ಸ್ ಅಲ್ಲಿ ಬೇಕಾದ್ರೆ ನೀವು ಬರ್ಕೊಡ್ರಿ, ಪ್ರಿಲಿಮ್ಸ್ ಅಲ್ಲಿ ಕೇಳಲ್ಲ. ಇಸ್ ಇಟ್ ಕ್ಲಿಯರ್ ನಾವು? ಇಸ್ ಇಟ್ ಕ್ಲಿಯರ್? ಓಕೆ, ಶೀಪ್ನು ತಗೊಂತಾರೆ, ಬಟ್ ಯೂಶಲಿ ಹಾರ್ಸ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಶ್ರೀಕಾಂತ್ ಅವರೇ, ಶೀಪ್ನು ತಗೊಂತಾರೆ, ಬಟ್ ಲಾರ್ಜ್ಲಿ ಹಾರ್ಸ್ ಬಹಳ ಯೂಸ್ ಮಾಡ್ತಾರೆ. ಓಕೆ, ಶೀಪ್ನು ತಗೊಂತಾರೆ, ಬಟ್ ಹಾರ್ಸ್ನೇ ಜಾಸ್ತಿ ರೀ. ಓಕೆ, ಸೊ that's so please try to remember this one. And we know that ಯಾವುದೇ ಚಾಪ್ಟರ್ ಓದ್ಬೇಕಾದ್ರೆ ಏನ್ ಮಾಡಿ ನಾವು ಸ್ವಲ್ಪ ಆರ್ಗನೈಸೇಷನ್ ಸ್ಟ್ರಕ್ಚರ್ ನೋಡಿದ್ವಿ. ಹೀಗಾಗಿ ಇಂಡಿಯಾದಲ್ಲಿ ನೋಡ್ಕೊಡ್ರಿ, we have that is article 74 and 75. that is we have ಮಿನಿಸ್ಟ್ರಿ ಆಫ್. ಇದನ್ನು ಮರೆತರೂ ಪರವಾಗಿಲ್ಲ, ಯಾಕಂದ್ರೆ ನಮ್ಗೆ ಯೂಶಲಿ ಸ್ಪೇಸ್, ಡಿಫೆನ್ಸ್ ಮತ್ತು IT ಅಂಡ್ ಕಮ್ಯುನಿಕೇಶನ್ ಅವೇ ಸ್ವಲ್ಪ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ರೀ. ನ್ಯೂಕ್ಲಿಯರ್ ಮತ್ತು ಬಯೋಟೆಕ್ನಾಲಜಿ ಅಷ್ಟೇನು ದೊಡ್ಡದಿಲ್ಲ ರೀ ಆರ್ಗನೈಸೇಷನ್ ಸ್ಟ್ರಕ್ಚರ್. ದಟ್ ಇಸ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅಂದ್ರೆ ನಮ್ಮಲ್ಲಿ ಏನ್ ಗೊತ್ತ್ರಿ, ಓಕೆ, ದಟ್ ಇಸ್ ವಿಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ರೀ. ದಟ್ ಈಸ್ ವಿಚ್ ಹಾವ್ ಬಿನ್ ಎಸ್ಟಾಬ್ಲಿಷ್ ಇನ್ 1971. ಸರ್ 1971 ಗೆ ಯಾಕೆ ಮಾಡಿದ್ರು? ಬಿಕಾಸ್ ವಿ ನೋ ದ್ಯಾಟ್ ಗ್ರೀನ್ ರೆವಲ್ಯೂಷನ್ ತಗೊಂಡ್ವಲ್ರಿ, ಹಸಿರು ಕ್ರಾಂತಿ. ಆ ಟೈಮಲ್ಲಿ ಒಂದು ವಿಜ್ಞಾನಕ್ಕೆ ಒಂದು ಸಪರೇಟ್ ಮಿನಿಸ್ಟ್ರಿ ಬೇಕಾಗಿತ್ತು. ಅದಕ್ಕೆ 1971 ಸ್ಟಾರ್ಟ್ ಆಯ್ತು. ಓಕೆ, ಐ ಹ್ಯಾವ್ ಸ್ಮಾಲ್ ಅನೌನ್ಸ್ಮೆಂಟ್. ನಿನ್ನ ಯಾರ್ಯಾರು ಸೈನ್ಸ್ ಅಂಡ್ ಟೆಕ್ ನೋಟ್ಸ್ ತಗೊಂಡ್ರಿಲ್ಲ, ನನ್ನ ಕ್ಲಾಸ್ ನೋಟ್ಸ್ ತಗೊಂಡ್ರಿಲ್ರಿ, ಅದನ್ನ ನಿಮ್ಮ ಡೈಲಿ ರೆಗ್ಯುಲರ್ ಕ್ಲಾಸ್ ನೋಟ್ಸ್ ಗೆ ಕಂಪೇರ್ ಮಾಡ್ರಿ. ಯಾಕಂದ್ರೆ ಆ ಕ್ಲಾಸ್ ನೋಟ್ಸ್ ಅಲ್ಲಿ ಬೇಸಿಕ್ಸ್ ಎಲ್ಲ ಕರೆಕ್ಟ್ ಐತ್ರಿ, ಓನ್ಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್ ನ ಮಾಡ್ಕೋಬೇಕು ನೀವು. ಅಲ್ಲಿ ಗಿವ್ ಎಕ್ಸಾಂಪಲ್ ಅಲ್ಲಿ ಪ್ರಪಂಚದ ಎರಡನೇ ಖಾಸಗಿ ರಾಕೆಟ್ ಅಂತ ಬರ್ದಿಲ್ಲ ನಾನು, ನನ್ನ ಒರಿಜಿನಲ್ ನೋಟ್ಸ್ ಅಲ್ಲಿ ಬರ್ದಿಲ್ಲ, ಯಾಕಂದ್ರೆ ಅವಾಗ ಇನ್ನೂ ಕರೆಂಟ್ ಅಫೇರ್ಸ್ ಆಗಿಲ್ಲ. ನಿಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಆಡ್ ಮಾಡಿಸಿದ್ವಿ. ಸಮ್ ಕರೆಂಟ್ ಅಫೇರ್ಸ್ ನೀವು ರೆಗ್ಯುಲರ್ ಕ್ಲಾಸ್ ಅಂದ್ರೆ ಈ ಆನ್ಲೈನ್ ಕ್ಲಾಸ್ ಇಂದ ನೀವು ಅಲ್ಲಿ ಪ್ಯಾಚ್ ಅಪ್ ಮಾಡ್ಕೊಡಿ. ಉಳ್ಕಿದ್ದೆಲ್ಲ ಸೇಮ್ ಟು ಸೇಮ್ ಇದೆ ರೀ.
ಬೇಸಿಕ್ಸ್ ಆಗಿರ್ಬೋದು, ಉಳ್ಕಿದ್ದೆಲ್ಲ ಸೇಮ್ ಟು ಸೇಮ್ ಇದೆ ರೀ. ಓನ್ಲಿ ಥಿಂಗ್ ಯು ಹ್ಯಾವ್ ಟು ಮ್ಯಾಚ್. ಸಮ್ ಎರರ್ಸ್ ಆರ್ ದೇರ್. ಎರರ್ಸ್ ಅಂದಾಗ ಸ್ಪೇಸ್ ಅಂತ ಬಂದಾಗ ಏನ್ ಗೊತ್ತಿದೆ, ದಟ್ ಈಸ್ ಲ್ಯಾಂಡರ್ ಅಂಡ್ ರೋವರ್ ಮಿಷನ್ ಆನ್ ಎ ಮೂನ್. ಲ್ಯಾಂಡರ್ ಅಂಡ್ ರೋವರ್ ಮಿಷನ್ ಆನ್ ಎ ಮೂನ್. ಅವ್ನು ನಾನು ಇಲ್ಲಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಕರೆಕ್ಷನ್ ಮಾಡಿದ್ದೇನೆ. ಅವೊಂದು 2 ಪಾಯಿಂಟ್ ಅಷ್ಟ ಕರೆಕ್ಷನ್ ಮಾಡ್ಕೊಡ್ರಿ. ಓಕೆ ಶೈಲಾಜ್ ಅವರೇ, ನಾ ಆಲ್ರೆಡಿ ಕೊಟ್ಟಿದ್ದೇನ್ರಿ. ಮತ್ ಪದೇ ಅದನ್ನ ರಿಪೀಟ್ ಮಾಡಿ. ನಾ ಏನ್ ಹೇಳಿದೇನ್ರಿ, ಐ ಹ್ಯಾವ್ ಗಿವನ್ ಮೈ ನಂಬರ್ ರೈಟ್. ನನ್ನ ನಂಬರ್ ಕೊಟ್ಟಿದ್ದೇನೆ. ಯಾರ್ಯಾರ ನಂಗೆ ನೋಟ್ಸ್ ಅಂತ ಮಾಡಿ ನಾ ರಿಪ್ಲೈ ಮಾಡಿ ಕಳಿಸಿದ್ದೇನ್ರಿ. ಅದರದೇನ್ ನೋಟ್ಸ್ ಕಳ್ಸಬಿಟ್ಲಿ ಬೇರೆ ಏನು ಮಾತಾಡಿಲ್ಲ ನಾನು. ಕನ್ನಡದಲ್ಲಿ ಇಲ್ಲ ಸರ್. ಐವತ್ತವರೆಗೆ ಕನ್ನಡದಲ್ಲಿ ಬೇಕಾದ್ರೆ ಇನ್ನೊಂದು ವಾರ ವೇಟ್ ಮಾಡ್ರಿ. ಯಾಕಂದ್ರೆ ನಂದು ಇದೇ ಕ್ಲಾಸ್ ಮುಗಿದಿತ್ತಲ್ಲ, ಕ್ಲಾಸ್ ಮುಗಿದಲ್ಲಿ ಒಬ್ರು ಕನ್ನಡದಲ್ಲೇ ನೋಟ್ಸ್ ಮಾಡ್ತಿದ್ರೆ ಅವ್ರು ನಿಮಗೆ ಬೇಕಾದ್ರೆ ಚೆನ್ನಾಗಿ ಮಾಡಿದಾರೆ. ಅವ್ರದ್ದು ಬೇಕಾದ್ರೆ ನಿಮಗೆ PDF ಮಾಡಿ ಕಳಿಸ್ತೇನೆ. ಒಂದು ರೆಗ್ಯುಲರ್ ಕ್ಲಾಸ್ ಕನ್ನಡದಲ್ಲೇ ನೋಟ್ಸ್ ಮಾಡ್ತಾರೆ. ಅವ್ರದ್ದು ನಿಮ್ಗೆ ಏನ್ ಮಾಡ್ತೇನೆ ಬೇಕಾದ್ರೆ ಅವ್ರದ್ದು ಏನ್ ಮಾಡ್ತೇನೆ, ನಿಮಗೆ ಒಂದು PDF ಮಾಡಿ ಕಳಿಸ್ತೇನೆ. ಕನ್ನಡ ಬೇಕಾದ್ರೆ ಈ ಚಾಪ್ಟರ್ ಮುಗಿತನ ವೇಟ್ ಮಾಡ್ರಿ. ಯಾಕಂದ್ರೆ ಈ ಚಾಪ್ಟರ್ ಮುಗಿದ್ಮೇಲೆ ಅವ್ರು ಇಷ್ಟು ಕಂಪ್ಲೀಟ್ ಆಗುತ್ತೆ, ಅದನ್ನ PDF ಮಾಡಿ ನಿಮ್ಗೆ ಕಳಿಸ್ಕೊಡ್ತೇನೆ. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಸ್ವಲ್ಪ ನಿಮ್ ರೆಗ್ಯುಲರ್ ಕ್ಲಾಸ್ ಅಲ್ಲಿರೋ ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ಮಾಡ್ಕೊಡ್ರಿ ಆ ನೋಟ್ಸ್ಗೆ. ರಿಮೈನಿಂಗ್ ಕಂಟೆಂಟ್ ಎಲ್ಲ ಸೇಮ್ ಟು ಸೇಮ್ ಇದೆ ರೀ. ಓನ್ಲಿ ಥಿಂಗ್ ಫ್ಯೂ ಕರೆಂಟ್ ಅಫೇರ್ಸ್ ಅಂಡ್ ಫ್ಯೂ ಮಿಸ್ಟೇಕ್ಸ್ ಮೀನ್ಸ್ ಮೂನ್ ಮಿಷನ್ಸ್ ಅಲ್ಲಿ ನಾನು ಸ್ವಲ್ಪ ಏನಂದ್ರಿ, ಐ ಥಿಂಕ್ ಎಷ್ಟು ಕಂಟ್ರಿಗಳು ಲ್ಯಾಂಡ್ ಆಗಿದವು. ನಾನು ಅಲ್ಲಿ ನಿಮ್ಗೆ ಫಸ್ಟ್ ಏನ್ ಬರ್ಸಿದ್, ನಾನು 6 ದೇಶಗಳು ಅಂತ ಬರ್ಸಿದೆ. ಆಕ್ಚುಲಿ 5 ದೇಶಗಳು ಅಂದ್ರೆ ಯುರೋಪಿಯನ್ ಯೂನಿಯನ್ ಬರೀ ಇಂಪ್ಯಾಕ್ಟ್ ಮಿಷನ್ ಮಾಡಿದ್ರಿ. ಇಂಪ್ಯಾಕ್ಟ್ ಅದನ್ನ ಇಲ್ಲಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಅಪ್ಡೇಟ್ ಮಾಡಿಸಿದ್ದೇನೆ. ಅದೊಂದು ಕ್ಲಾರಿಟಿ ತಗೊಳ್ರಿ. ಓಕೆ, ಸೊ ವಿ ಹ್ಯಾವ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಸ್ ಎ ಶಾಸಕಾಂಗ, that is legislative. In order to help the minister, we have that is department of SNT, ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. ಬಿಕಾಸ್ ದೀಸ್ ಪೀಪಲ್ ಆರ್ ಕಾಲ್ಡ್ as, you guys are called as, ನಿಮಗೆ ಏನಂತಾರೆ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ತಾರೆ. you guys are called as executives, ಅಂದ್ರೆ ಕಾರ್ಯಾಂಗದರಿ. ಅದಕ್ಕೆ we have a department of science and technology. ಇದು ಸಿಂಪಲ್ ಇದ್ರೆ ಬಹಳ ಬಯಟೋಡಿ. ಬಿಕಾಸ್ ಸ್ಪೇಸ್, IT and communication, defense organization structure is enough for your examination. Department of science and technology. And next one is that is department of biotechnology, BNT. ನಮಗೆ ಬೇಕಾಗಿದೆ ಇದ್ರಿ biotechnology. And the last one is department of scientific and industrial research. Department of ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತಂದ್ರೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನೆ ಇಲಾಖೆ ಅಂತ ಇರ್ತಾರೆ. ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಇದನ್ನ ಕಾಮನ್ಲಿ ಅಂತ ಕರೀತಾರೆ CSIR ಅಂತ ಕರೀತಾರೆ. ಮೇ ಬಿ ಯು ಮೈಟ್ ಹ್ಯಾವ್ ಹರ್ಡ್ ದ ಟರ್ಮ್ ಕೂಡ CSIR. ದಟ್ ಈಸ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ and industrial research. ಇದಕ್ಕೆ ಏನಂತ ಗೊತ್ತ್ರಿ, ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ ಹೇಳ್ತಾರೆ. ಸೊ ಯೂಶಲಿ ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ ಕಾಮನ್ ಏನಂತ ಕರಿತಾರೆ CSIR. ಅಂದ್ರೆ ಭಾರತ ಏನಾದ್ರೂ ಲಾರ್ಜ್, ಓಕೆ, ಒಂದು ಜಾಸ್ತಿ ಪ್ರಮಾಣದಲ್ಲಿ ಏನಾದ್ರೂ ರಿಸರ್ಚ್ ಮಾಡಿ ಅದನ್ನ ಉತ್ಪಾದನೆ ಮಾಡ್ಬೇಕಾದ್ರೆ CSIR ಕೊಟ್ಟಿರ್ತಾರೆ. ಅಂದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತ್ರಿ, ಇಫ್ ಎನಿ ಲಿವಿಂಗ್ ಆರ್ಗನಿಸಮ್ ಫ್ಲೋರಾ ಅಂಡ್ ಫೌನಾ, ಈ ಇಲಾಖೆ ಯಾರಿಗೆ ಹೇಳ್ತದ್ರಿ, ಬಯೋಟೆಕ್ನಾಲಜಿ ನೀ ಏನಾದ್ರೂ ಮಾಡಿಫಿಕೇಶನ್ ಮಾಡಪ್ಪ ಅಂತೇಳಿ ಇವ್ರು ಮಾಡಿಫಿಕೇಶನ್ ಮಾಡಿ ಕೊಡ್ತಾರೆ. ಯಾರಿಗೆ? ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇವ್ರು ಯಾರು ಕೊಡ್ತಾರೆ ಅದನ್ನ ಡಿಸೈನ್ CSIR ಕೊಟ್ಟು ಜಾಸ್ತಿ ಉತ್ಪಾದನೆ ಮಾಡಿಸ್ತಾರೆ. ನಮಗ್ ಬೇಕಾಗಿದ್ರೆ. ಹಾಗಾದ್ರೆ ಕ್ಯಾನ್ ಯು ಸಿ ದಟ್ ಇಲ್ಲೊಂದು ಏನೋ ಕರೆಂಟ್ ಅಫೇರ್ಸ್ ಆಗೈತ್ರ ಲಾಸ್ಟ್ ಇಯರ್. ಹ್ಯಾವ್ ಯು ಹರ್ಡ್? ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಒಂದು ಕರೆಂಟ್ ಅಫೇರ್ಸ್ ಆಗೈತ್ರಿ. ಯಾರಾದ್ರೂ ನೆನಪು ಮಾಡ್ಕೊಂತೀರಾ? ಎನಿವನ್? ಒಂದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದ್ರಲ್ಲ, ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದ್ರಿ. ಯಾರಾದ್ರೂ ಐಡಿಯಾ ಇದೆನಾ? ಇಸ್ ಇಟ್ ಎನಿ ಪರ್ಸನ್ ಹ್ಯಾವ್ ಐಡಿಯಾ? ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದ್ರಿ. ಐ ಥಿಂಕ್ ಲಾಸ್ಟ್ ಇಯರ್, ಐ ಹೋಪ್ ಸೊ. ಲಾಸ್ಟ್ ಇಯರ್ ಇದೇ ಇಯರ್ ಸ್ಟಾರ್ಟಿಂಗ್ ಇರ್ಬೇಕು ಅನ್ಕೋದು, ಜನವರಿ ಆರ್ ಲಾಸ್ಟ್ ಇಯರ್ ಡಿಸೆಂಬರ್ ಇರ್ಬೇಕು. ಡು ಯು ನೋ? ಗೊತ್ತಿಲ್ಲ ಅಂತ ಹೇಳ್ರಿ, ಹೇಳ್ತೇನೆ ನಾ. ಲಾಸ್ಟ್ ಇಯರ್ ಅಂತ ಮೇ ಬಿ ಒಂದು 6 to 7 months ಬ್ಯಾಕ್, ಐ ಥಿಂಕ್ ಸೊ. ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗೈತ್ರಿ. ಎನಿವನ್? ಯಾರಿಗಾರ ಐಡಿಯಾ ಇದೆಯಾ? ಪ್ಲೀಸ್, ಡು ಯು ಹ್ಯಾವ್ ಎನಿ ಐಡಿಯಾ?
Do you have any idea? Don't know. ಓಕೆ ಕ್ರಿಸ್ಪರ್. ಓಕೆ ಪದ್ಮ ಅವರೇ, ಕ್ರಿಸ್ಪರ್ ಟೆಕ್ನಾಲಜಿ ನಾ ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ರಿಸ್ಪರ್ ಟೆಕ್ನಾಲಜಿ ಅದನ್ನ ಬೇಸಿಕ್ಸ್ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಸ್ ಬಸನಗೌಡ ಅವ್ರು ಹೇಳಿದ್ರು ನೋಡ್ರಿ, ಬಸನಗೌಡ ಹೇಳಿದ್ರು ನೋಡ್ರಿ. ಎಸ್ ದಟ್ ಈಸ್ ಭಾರತ ಇತಿಹಾಸದಲ್ಲಿ, ಬಿಕಾಸ್ CSIR ನೋಡ್ಕೊರಿ, ಐ ಥಿಂಕ್ 1927 ಸ್ಥಾಪನೆ ಆಗಿತ್ತು. ಇಟ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ ಇನ್ 1927 ಇಟ್ ಸೆಲ್ಫ್. ಆದ್ರೆ ಅಂದ್ರೆ ಭಾರತದ ಹಳೆಯ ಸಂಶೋಧನೆಯ ಸಂಸ್ಥೆಗಳಲ್ಲಿ ಕೂಡ CSIR ಒಂದರ. ಮೀನ್ಸ್ ಇನ್ ಇಂಡಿಯಾಸ್ ಓಲ್ಡೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ CSIR ಇಸ್ ಆಲ್ಸೋ ಒನ್ ಆಫ್ ದಿ ಓಲ್ಡೆಸ್ಟ್ ಇಂಡಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. 1927 ಇಂದ 2020 ತನಕ ಯಾವುದು ವುಮೆನ್ ಆಗಿದ್ರಿ, ಬಿಕಾಸ್ ಇನ್ 2023 ದ ಫಸ್ಟ್ ಎವರ್ ವುಮೆನ್ ಆಸ್ ಅ ಡೈರೆಕ್ಟರ್ ಅಂದ್ರೆ ಫಸ್ಟ್ ಎವರ್ ವುಮೆನ್ ಅಂಡ್ ಇಲ್ಲಿ ಡೈರೆಕ್ಟರ್ ಆಗಿದ್ರಿ CSIR. ಬಸನಗೌಡ ಅವ್ರು ಕರೆಕ್ಟ್ ರೀ. CSIR ದಟ್ ಈಸ್ ನಲ್ಲತಂಬಿ ಕಲೈ ಸೆಲ್ವಿ. ಪ್ಲೀಸ್ ರಿಮೆಂಬರ್ ದಿಸ್ ನೇಮ್. ನಲ್ಲತಂಬಿ ಕಲೈ ಸೆಲ್ವಿ ಅವರು ಹೋದ ವರ್ಷ CSIR ನ ಮೊಟ್ಟ ಮೊದಲ ಮಹಿಳಾ ಡೈರೆಕ್ಟರ್ ಆಗಿ ನೇಮಕ ಆಗಿದ್ರು. ದಟ್ಸ್ ವೈ ಯು ಮೇ ಹ್ಯಾವ್ ದ ಕ್ವಶನ್ ಇನ್ ಅಪ್ಕಮಿಂಗ್ ಎಕ್ಸಾಮ್. ನಲ್ಲತಂಬಿ ಕಲೈ ಸೆಲ್ವಿ ಅವರು CSIR ನ ಮೊಟ್ಟ ಮೊದಲ ಮಹಿಳಾ ಡೈರೆಕ್ಟರ್ ಆಗಿ ನೇಮಕ ಆಗಿದ್ರಿ. ಪ್ಲೀಸ್ ರಿಮೆಂಬರ್ ದಿಸ್. ನಲ್ಲತಂಬಿ ಕಲೈ ಸೆಲ್ವಿ. ಇಸ್ ಇಟ್ ಕ್ಲಿಯರ್ ನೌ? ಓಕೆ, ಎನ್ ಕಲೈ ಸೆಲ್ವಿ ಅವರು, ನಲ್ಲತಂಬಿ ಕಲೈ ಸೆಲ್ವಿ ಅವರು. ಗೋ ಬೈ ಆಪ್ಷನ್. ಓಕೆ, ಆಪ್ಷನ್ಸ್ ಅಲ್ಲಿ ನಲ್ಲತಂಬಿ ಕೆ ಅಂತ ಕೊಡಬಹುದು, ಸಮಟೈಮ್ಸ್ ಎನ್ ಕಲೈ ಸೆಲ್ವಿ ಅಂತ ಕೊಡಬಹುದು. ಎರಡರಲ್ಲಿ ರೆಡಿ ಇರಿ ಬಸನಗೌಡ ಅವರೇ, ಎರಡಕ್ಕೂ ರೆಡಿ ಇರಿ. ಸಮಟೈಮ್ಸ್ ನೀವು ನೋಡಿ ಎನ್ ಕಲೈ ಸೆಲ್ವಿ ಅಂತ ಕೊಟ್ಟಿರಿ, ಹೇಳಿರಿ ನೀವು ಆನ್ಸರ್. ಅವ್ ಏನ್ ಮಾಡ್ತಾನೆ ಗೊತ್ತ್ರಿ, ನಲ್ಲತಂಬಿ ಕೆ ಅಂತ ಇಡಬಹುದು. ಅದಕ್ಕೆ ಎರಡಕ್ಕೂ ರೆಡಿ ಇರಿ. ಅರೆ ಸಮಟೈಮ್ ಫಸ್ಟ್ ಲೆಟರ್ ಕೊಡ್ತಾನೆ, ಸಮಟೈಮ್ಸ್ ಸೆಕೆಂಡ್ ಲೆಟರ್ ಕೊಡ್ತಾನೆ. ಎರಡಕ್ಕೂ ರೆಡಿ ಇರಿ. ದಟ್ ಈಸ್ ನಲ್ಲತಂಬಿ ಕಲೈ ಸೆಲ್ವಿ. So please remember. So in order to help biotechnology, we have very important. That is one is FASSAI, and second one is APEDA. Already I have discussed about these two things. Now already even eradu discussion ಮಾಡಿದನ್ರಿ. FASSAI ಮತ್ತು APEDA already I have discussed. Food Safety and Standard Authority of India, Agriculture and Processed Food Product Export Development Authority. Already I have discussed these two areas. GK class ಅಲ್ಲಿ ಇವನ್ ಎರಡು ಡಿಸ್ಕಷನ್ ಮಾಡಿ ಕೊಟ್ಟಿದ್ದೇನೆ. ಟೂ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ GK ಕ್ಲಾಸ್. ಎರಡೂನು ಡಿಸ್ಕಷನ್ ತರವಾಗಿ ಮಾಡಿದೆ. ಯಾಕಂದ್ರೆ ರೋಡಾಮೈನ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ FASSAI ಬಗ್ಗೆ ಡಿಸ್ಕಷನ್ ಮಾಡಿ ಕೊಟ್ಟಿದ್ದೇನೆ. ಇಸ್ ಇಟ್ ಐ ಹ್ಯಾವ್ ಡಿಸ್ಕಸ್ಡ್ ಆರ್ ನಾಟ್? ಕರ್ನಾಟಕ ಕಲರ್ ಪೌಡರ್ ಬ್ಯಾನ್ ಮಾಡ್ತಲ್ರಿ, ರೋಡಾಮೈನ್, ಅದನ್ನ ಹೇಳ್ತಿರ್ಬೇಕಾದ್ರೆ FASSAI ಬಗ್ಗೆ ಡಿಸ್ಕಷನ್ ಮಾಡಿ ಕೊಟ್ಟಿದೆ. ಇಸ್ ಇಟ್ ಐ ಹ್ಯಾವ್ ಡಿಸ್ಕಸ್ಡ್ ಆರ್ ನಾಟ್? ಅದರ ಜೊತೆ ಏನ್ ಹೇಳಿದೆ ನಾನು? ಫುಡ್ ಫೋರ್ಟಿಫಿಕೇಶನ್. ಪ್ಲೀಸ್ ರಿಮೆಂಬರ್ ದಿಸ್ ಟಾಪಿಕ್. ಅಂಡ್ ಫುಡ್ ಅಡಲ್ಟ್ರೇಷನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟೆ. ಐ ಹ್ಯಾವ್ ಎಕ್ಸ್ಪ್ಲೇನ್ ವೆರಿ ನೀಟ್ಲಿ ರಿಗಾರ್ಡಿಂಗ್ ಫುಡ್ ಫೋರ್ಟಿಫಿಕೇಶನ್ ಅಂಡ್ ಫುಡ್ ಅಡಲ್ಟ್ರೇಷನ್. ಫುಡ್ ಫೋರ್ಟಿಫಿಕೇಶನ್ ಅಂದ್ರೆ ಆಹಾರ ಬಲವರ್ಧನೆ. ಸರ್ ವಿ ಆರ್ ನಾಟ್ ಇನ್ GK ಕ್ಲಾಸ್. ಕೋಮಲ್ ಅವರೇ ಸರ್ ಜೊತೆ ಮಾತಾಡ್ಬೇಕ್ರಿ ನಾನು. ಓಕೆ, ಆಹಾರ ಬಲವರ್ಧನೆ ಮತ್ತು ಆಹಾರ ಕಲಬೆರಕೆ. ಓಕೆ, ಅದಕ್ಕೇನೋ ಒಂದು ಕೋಮಲ್ ಅವರೇ, ಓಕೆ ಅನುಪಮ್ ಅವರೇ, ಅದಕ್ಕೇನೋ ಒಂದು ಸೊಲ್ಯೂಷನ್ ತಗೊಂಡ್ಬರ್ರಿ, ಆಮೇಲೆ ಡಿಸ್ಕಷನ್ ಮಾಡ್ತಾನೆ. ಫುಡ್ ಫೋರ್ಟಿಫಿಕೇಶನ್, ಫುಡ್ ಅಡಲ್ಟ್ರೇಷನ್ ಆಲ್ರೆಡಿ ಹ್ಯಾವ್ ಡಿಸ್ಕಸ್ ವೆರಿ ನೀಟ್ಲಿ. ಆಹಾರ ಬಲವರ್ಧನೆ ಮತ್ತು ಆಹಾರ ಕಲಬೆರಕೆ ಅಂದ್ರೆ ನಥಿಂಗ್ ಬಟ್ ಏನ್ ಗೊತ್ತ್ರಿ, ಒಂದು ಆಹಾರದಲ್ಲಿ ಗುಣಮಟ್ಟತೆಯನ್ನು ಹೆಚ್ಚಿಗೆ ಮಾಡ್ಬೇಕಂದ್ರೆ ಐ ವಿಲ್ ಆಡ್ ಸಮಥಿಂಗ್, ಏನೋ ಒಂದು ಎಕ್ಸ್ಟ್ರಾ ವಸ್ತು ಆಡ್ ಮಾಡ್ತೇನೆ. ಅದರಿಂದ ಆಹಾರದ ಗುಣಮಟ್ಟತೆ ಹೆಚ್ಚಾಗುತ್ತೆ, ಆದ್ರೆ ಅದರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಗುಣಮಟ್ಟ ಹೆಚ್ಚಿಗೆ ಮಾಡ್ಬೇಕಂತ ಐ ಹ್ಯಾವ್ ಟು ಇನ್ಕ್ರೀಸ್ ದ ನ್ಯೂಟ್ರಿಯೆಂಟ್ ಲೆವೆಲ್. ಅದೇ ಕಲಬೆರಕೆ ಅಡಲ್ಟ್ರೇಷನ್ ಅಂದಾಗ ಐ ಆಮ್ ಟು ಇನ್ಕ್ರೀಸ್ ದ ಕ್ವಾಂಟಿಟಿ ಬೈ ಲೋವರಿಂಗ್ ದ ಕ್ವಾಲಿಟಿ. ಫಾರ್ ಎಕ್ಸಾಂಪಲ್ ಮಿಲ್ಕ್ಗೆ ಒಂದು ಸ್ವಲ್ಪ ನೀರ್ ಹಾಕ್ತೀವಿ ನಾವು, ಯಾಕೆ ಅಷ್ಟು ಫ್ಯಾಟ್ ಕಂಟೆಂಟ್ ಸೂಟೇಬಲ್ ಇಲ್ಲ ಅಂತೇಳಿ, ಅದಕ್ಕೆ ಅಡಲ್ಟ್ರೇಷನ್ ಅಂತ ಹೇಳ್ತಾರೆ, ಅಡಲ್ಟ್ರೇಷನ್. ಸೊ ಪ್ಲೀಸ್ ರಿಮೆಂಬರ್ ಸೊ that's why. So some part already I have discussed. Now today I have to discuss, that is basics of biotechnology. First I will go by since from 2021 cooking oil advertisement have increased. ಅಂದರೆ ಅಡುಗೆ ತೈಲದ ಜಾಹೀರಾತುಗಳು
ಹೆಚ್ಚಾಗಿವೆ ಏಕೆ? ಕ್ವಶನ್ ಮಾರ್ಕ್. ಐ ಹ್ಯಾವ್ ಆಸ್ಕ್ಡ್ ಕ್ವಶನ್, ರೈಟ್? ಒಂದು ಕ್ವಶನ್ ಕೇಳಿದೆ, ನೆನಪಿದೆ? ಯಾರಿಗಾದ್ರೂ ಆನ್ಸರ್ ಸಿಕ್ತ್ರಿ? ಸಿನ್ಸ್ ಫ್ರಮ್ 2021 ಇನ್ ಇಂಡಿಯಾ ವೈ ಕುಕಿಂಗ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್? ಫ್ರೀಡಮ್ ಆಯಿಲ್, ಸನ್ಫ್ಲವರ್ ಆಯಿಲ್ ಎಲ್ಲ ಅಡಿಗೆದು ಎಣ್ಣೆ ಅಡ್ವರ್ಟೈಸ್ಮೆಂಟ್ ಬರತ್ತಲ್ರಿ, ಯಾಕೆ? ಕ್ಯಾನ್ ಎನಿವನ್ ಯಾರಾದ್ರೂ ಹೇಳ್ಬೋದಾ? ಕೋಮಲ ಅವರೇ, ಅನುಪಮ ಅವರೇ, ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ತಗೊಂಡ್ರೆ. ಡೋಂಟ್ ವರಿ ಸರ್ದು ಸ್ವಲ್ಪ ಹೆಲ್ತ್ ಕಂಡೀಷನ್ ಸರಿ ಇಲ್ರಿ, ಹಿಂಗಾಗಿ ನಾನು ಅವ್ರಿಗೆ ಟಾರ್ಚರ್ ಮಾಡಕ್ ಲೈಕ್ ಮಾಡಿಲ್ಲ. ಅಂದ್ರೆ ಪದೇ ಪದೇ ಫೋನ್ ಹಚ್ಚಕ್ ನನಗೂ ಸರಿ ಅನಿಸ್ತಿಲ್ಲ. ಬಟ್ ಅದಕ್ಕೇನೋ ಒಂದು ರಿಸಾಲ್ವ್ ಮಾಡ್ತೀವಿ. ಡೋಂಟ್ ವರಿ. ಕುಕಿಂಗ್ ಆಯಿಲ್ ಮತ್ತು ಜಾಹೀರಾತುಗಳು ಹೇಗೆ ಹೆಚ್ಚಾಗಿವ್ರಿ? ಕ್ಯಾನ್ ಎನಿವನ್? ಐ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ಅರ್ಲಿಯರ್ ಇಟ್ಸೆಲ್ಫ್. ಈಗ ಆಹಾರದಲ್ಲಿ ಏನೇ ಡಿಸೀಸ್ ಮಾಡ್ಕೊರು, ಆಹಾರದಲ್ಲಿ ಏನೇ ಮಾಡ್ಬೇಕಂದ್ರು ಆಬ್ವಿಯಸ್ಲಿ ಐ ಹ್ಯಾವ್ ಟು ಆಸ್ಕ್ ಫಸ್ಟ್ ಯಾಕಂದ್ರೆ ಇದು ಸ್ವತಂತ್ರ ಸಂಸ್ಥೆ ರೀ. ಬಿಕಾಸ್ ಐ ಸೆಡ್ ಅರ್ಲಿಯರ್ ಇಟ್ಸೆಲ್ಫ್ ಅಥಾರಿಟಿ ಆಫ್ ಇಂಡಿಯಾ ಮೀನ್ಸ್ ಇಟ್ಸ್ ಅ ಇಂಡಿಪೆಂಡೆಂಟ್ ಬಾಡಿ, ದಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಯಾವ್ದಾದ್ರೂ ಸಂಸ್ಥೆ ಮುಂದೆ ಪ್ರಾಧಿಕಾರ ಅಂತ ಶಬ್ದವಿದ್ದರೆ ಅದಕ್ಕೆ ಅದನ್ನೇನಂತಾರೆ ಗೊತ್ತಿ? ಶಾಸನಾತ್ಮಕ ಸಂಸ್ಥೆ. ಅಂದ್ರೆ ಒಂದು ಕಾಯ್ದೆ ಮುಖಾಂತರ ರಚಿಸಲಾಗಿತ್ತು. ಅಂದ್ರೆ ದೇ ಕ್ಯಾನ್ ಟೇಕ್ ಇಂಡಿಪೆಂಡೆಂಟ್ ಡಿಸಿಷನ್. ಅಂದ್ರೆ ಒಂದು ಸ್ವಂತ ನಿರ್ಧಾರಗಳನ್ನ ಕೈಗೊಳ್ಳಬಹುದು. ಯಾಕಂದ್ರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ ತಮ್ಮ ಅಧಿಕಾರವನ್ನು ಅಂದ್ರೆ ತಮ್ಮ ಪವರ್ ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರ. ಅಂದ್ರೆ ಅಥಾರಿಟಿ ಆಫ್ ಇಂಡಿಯಾ ಮೀನ್ಸ್ ಇಟ್ಸ್ ಎಸ್ಟಾಬ್ಲಿಷ್ಡ್ ಬೈ ಪಾರ್ಲಿಮೆಂಟರಿ ಆಕ್ಟ್. ಅಂದ್ರೆ ಕಾಯ್ದೆ ಮುಖಾಂತರ ರಚಿಸಲಾಗಿರುತ್ತೆ. ಅದಕ್ಕೆ ದೇ ಕ್ಯಾನ್ ಟೇಕ್. ಅಂದ್ರೆ ಭಾರತದಲ್ಲಿ ಆಹಾರದ ಗುಣಮಟ್ಟವನ್ನು ಫಿಕ್ಸ್ ಮಾಡೋದು ಯಾವ್ದು ಗೊತ್ತ್ರಿ? ಫಸಾಯಿದಾರ್ ಅಂತ ಹೇಳಿದ್ದೇನೆ. ಫಸಾಯಿದಾರಿ. ಹಾಗಾದ್ರೆ ಇನ್ಕ್ರೀಸ್ ಪಾಪ್ಯುಲೇಷನ್ ಅಂಡ್ ಫುಡ್ ಪ್ರಯಾರಿಟಿ. ಓಕೆ ಶ್ರೀಕಾಂತ್ ಅವ್ರು, ಮತ್ತೆ ಎನಿ ಅದರ್ ಆನ್ಸರ್? I'll go by some historical background. ಸ್ವಲ್ಪ ಇದಕ್ಕೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಹೋಗ್ತದೆ. ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಂದ್ರೆ ಬೇಕಾದ್ರೆ ನೋಡಿ, 1970 ಇಂದ 2000 ತನ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಇನ್ಕ್ರೀಸ್ಡ್. ಭಾರತ ಸರ್ಕಾರ ನೋಡಿ ಇನ್ಕ್ರೀಸ್ಡ್. ಏನ್ ಇನ್ಕ್ರೀಸ್ ಮಾಡಿದ್ರಿ? ದಟ್ ಇಸ್ ಮಿಲ್ಕ್, ಆಯಿಲ್ ಸೀಡ್ಸ್, ದಟ್ ಇಸ್ ಎಗ್ಸ್, ಮಿಲ್ಕ್, ಆಯಿಲ್ ಸೀಡ್ಸ್ ನ, ಎಗ್ಸ್ ನ, ಈ ಮೂರನ್ನು ಜಾಸ್ತಿ ಪ್ರಮೋಟ್ ಮಾಡಿದ್ರು. ವೈ? ಅಂದ್ರೆ ಹಾಲು ಉತ್ಪಾದನೆ, ತೈಲ ಬೆಳೆಗಳು ಮತ್ತು ಮೊಟ್ಟೆಗಳ ಪ್ರಮೋಷನ್ ಜಾಸ್ತಿ ಮಾಡಿದ್ರು. ಯಾಕಂದ್ರೆ ನಮ್ ಜಸ್ಟ್ ಆಲ್ಮೋಸ್ಟ್ ಅಲ್ಲಿ ಇದ್ರಾಗ ಒಂದು 30 to 40% ಜನ 30+ ಇದೀರಿ. 30+ ಇದ್ರಲ್ಲಿ ನಿಮ್ಗಾದ್ರೆ ನೆನಪಿದೆ ಅನ್ಕೊಂತಾನ. ನಾವು ಸಣ್ಣದಾಗ ಏನ್ ಮಾಡ್ತೀವಿ ಗೊತ್ತ್ರಿ? ಸಣ್ಣದ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಕ್ರಿಕೆಟ್ ಮಾಡ್ಬೇಕಾರೆ, ಸಂಡೇ ಹೋ ಯಾ ಮಂಡೇ ರೋಜ್ ಕಾವೆ ಏಕ ಅಂಡಾ ಅಂತ ಬರ್ತಿತ್ರಿ. ಸಂಡೇ ಹೋ ಯಾ ಮಂಡೇ ರೋಜ್ ಕಾವೆ ಏಕ ಅಂಡಾ ಅಂತ ಬರ್ತಿದ್ರಿ ಅಡ್ವರ್ಟೈಸ್ಮೆಂಟ್. ತಾಯಿ ಯಾವಾಗಲೂ ಹಾಲು ಕುಡಿಸ್ತಿದ್ರಿ, ಗ್ಲಾಸ್ ಅಲ್ಲಿ ಹಾಲು ಹಾಕಿ ದಿನನಿತ್ಯ ಮಗು ಮಲಗುವಾಗ ಹಾಲನ್ನು ಕುಡಿಸ್ರಿ ಅಂತ ಹೇಳ್ತಿದ್ರಿ. ಹಾಲನ್ನು ಕುಡಿಸ್ತಿದ್ರಿ. ನಾವು ಚಿಕ್ಕವರಿದ್ದಾಗ ಅಂಗನವಾಡಿಯಲ್ಲಿ ಏನ್ ಮಾಡ್ತಿದ್ರು? ನೆನೆಸಿದ ಕಾಳುಗಳನ್ನ ತಿನ್ನಿಸ್ತಿದ್ರು. ಶೇಂಗಾ ಕಾಳು, ಕಡಲೆ ಕಾಳು, ಪ್ರೋಟೀನ್ಗಾಗಿ. ಅದೇ ಏನು ಪ್ರೋಟೀನ್ಗಾಗಿ ಅಂದ್ರೆ ಎದ್ರ ಸಂಬಂಧ ರೀ? ನೆನಪಿದೆ ಅನ್ಕೊಂತ. ನಾವು ಅಂಗನವಾಡಿಯ ಸಣ್ಣರಿದ್ದಾಗ ಏನ್ ಮಾಡ್ತೀರಿ? ಶೇಂಗಾದ ಕಾಳು, ಕಡಲೆ ಕಾಳು, ಹೆಸರು ಕಾಳು ಅವನ್ನೆಲ್ಲ ಏನ್ ಮಾಡ್ತೀರಿ? ನೆನಾಕಿಟ್ಟು ಮರನೇ ದಿನ ತಿನ್ನಿಸ್ತಿದ್ರು. ಐ ಡೋಂಟ್ ನೋ ವೆದರ್ ರಿಮೆಂಬರ್ ಆರ್ ನಾಟ್. ನಿಮ್ಮ ಚೈಲ್ಡ್ಹುಡ್ ನೆನಪಿದೆ ಅನ್ಕೊಂತೇನ. 30+ ಇದ್ದಾರೆ ಇದ್ರಾಗ. ಅದಾರ ಒಂದು 40% ಆದ್ರೂ 30+ ಇದಾರೆ, ಇನ್ಕ್ಲೂಡಿಂಗ್ ಮೀ. ನನ್ನ ಹಿಡ್ಕೊಂಡು ನಾ 32 ಇದೇನ್ರಿ. 30+ ಇದಲ್ಲ. ಅವರು ಅಂಗನವಾಡಿಯಲ್ಲಿ ಕಲ್ತಿದ್ರೆ ನೆನಪಿದೆ ಅನ್ಕೊಂತ. ಆಲ್ಮೋಸ್ಟ್ ಆಲ್ ಬಿಫೋರ್ 2000, 2000ಕ್ಕಿಂತ ಮುಂಚೆ ಏನು ಹುಟ್ಟಿಲ್ಲ, ಆಲ್ಮೋಸ್ಟ್ ಆಲ್ ಅಂಗನವಾಡಿಯಲ್ಲಿ ಕಲ್ತಾರೆ. 2000 ಆದ್ಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಇವೆಲ್ಲ, ಮಾರ್ಕೆಟ್ ಅಲ್ಲಿ ಇಂಟರ್ನೆಟ್ ಇವೆಲ್ಲ ಬಂದಾಗ ಸ್ವಲ್ಪ LKG UKG ಬಂದ್ರಿ. ಅವು LKG UKG ಸತ್ ಹೋಗ್ಯಾವ. ಈಗ ಪ್ರೀ ನರ್ಸರಿ ಅಂತ ಬಂದವ್ರು. ಶ್ರೀಕಾಂತ್ ಅವರೇ, ಸೂರ್ಯವಂಶಿ ಅವ್ರು, ನಾವು ಹೆಮ್ಮೆಯಿಂದ ಹೇಳ್ಕೊಂತೀವ್ರಿ, ಹೆಣ್ಮಕ್ಳು ಹೇಳ್ಕೊಳಂಗಿಲ್ಲ 30+ ಅಂತ ಹೇಳಿ. ಓಕೆ, ಇಟ್ಸ್ ದೇರ್ ಪ್ರೈವಸಿ, ಅವ್ರವ್ರ ಪ್ರೈವಸಿ. ಅಂದ್ರೆ ಇವು ಎಲ್ಲ ಹೆಚ್ಚಿಗೆ ಮಾಡಿರ್ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಡ್ರಿ ನೀವು. ವೈ? ಬಾಡಿ ಲೆವೆಲ್, ಫಾರ್ ಹೆಲ್ತ್ ಪರ್ಪಸ್. ಓಕೆ ದೆನ್ ಯಾಕಂದ್ರೆ ಈ ಸಮಯದಲ್ಲಿ ಭಾರತದ ಜನಸಂಖ್ಯೆಯ ದೇಹ ಬೆಳವಣಿಗೆ ಆಗ್ತಾ ಇರಲಿಲ್ಲ.
ದೇಹದ ಬೆಳವಣಿಗೆ ಕುಗ್ತಾ ಇತ್ತು ಅಂತ ಹೇಳ್ತಾರೆ. ದ ಇಂಡಿಯನ್ ಪಾಪ್ಯುಲೇಷನ್, ಓಕೆ, ಅವ್ರು ಹೇಳೋದಲ್ಲ, ನಾವು ಕೇಳೋದು ತಪ್ಪು ಆಯ್ತು, ನಮ್ದು ಕೇಳೋದು ತಪ್ಪ್ರಿ. ವಿ ಆರ್ ನಾಟ್ ಸಪೋಸ್ ಟು ಆಸ್ಕ್ ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಪ್ರೈವಸಿ ಆಸ್ ಪರ್ ಆರ್ಟಿಕಲ್ 21. ದೇ ಹ್ಯಾವ್ ದೇರ್ ಓನ್ ಪ್ರೈವಸಿ. ನಾವು ಕೇಳೋದೆಲ್ಲ ಕೇಳೋದು ತಪ್ಪಾಗತ್ರಿ. ಅದಕ್ಕೆ ನಮ್ದು ಮಾತ್ರ ನಾವು ಹೇಳ್ಬೋದ್ರಿ, ನಮ್ದನ್ನ ನಾವು ಹೇಳ್ಬೋದ್ರಿ, ನಮ್ದನ್ನ ನಾವು ಹೇಳ್ಬೋದ್ರಿ. ಓಕೆ, ಬಿಕಾಸ್ ನಮ್ಮೆಲ್ಲ ಬರ್ತ್ ಇಯರ್ ಹಿಂಗ್ ಹುಟ್ಸ್ಯಾರ. ಓಕೆ, ನಮ್ಮ ಸರ್ಗಳೆಲ್ಲ ಹಿಂಗ್ ಹುಟ್ಸ್ಯಾರ, ನಮ್ಮನ್ನ ಹಿಂಗ್ ಹಿಡಿಸಿ ಇಫ್ ಯು ಆರ್ ಗೋಯಿಂಗ್ ಟು ಟಚ್ ದ ಇಯರ್, ಓಕೆ ರೈಟ್, ನಿಂದು ಜೂನ್ ಜುಲೈ ಅಂತೇಳಿ ಮುಟ್ಸ್ಯಾರ ನಮಗೆ. ಓಕೆ, ನಮ್ಮ ಆ ಕ್ವಶನ್, ದೇಹದ ಬೆಳವಣಿಗೆ ಕುಂಠಿತವಾಗಿದೆ ಯಾಕಂದ್ರೆ ಭಾರತೀಯರು ಸೇವಿಸುವ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಭಾರತೀಯರು ಸೇವಿಸುವ ಆಹಾರದಲ್ಲಿ ಕೊಬ್ಬಿನ ಅಂಶ ಇರ್ತಾ ಇರಲಿಲ್ಲ. ಅಂದ್ರೆ ವಾಟ್ ಎವರ್ ದ ಫುಡ್ ವಿ ಆರ್ ಗೋಯಿಂಗ್ ಟು ಈಟ್ ಡ್ಯೂರಿಂಗ್ ದಟ್ ಟೈಮ್, it doesn't have a fat content. ಅಂದ್ರೆ ಆಹಾರದಲ್ಲಿ ನಮಗೆ ಕೊಬ್ಬಿನ ಅಂಶ ಕಡಿಮೆ ಇತ್ತು ಅಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತ ಸರ್ಕಾರ, ಯಾಕಂದ್ರೆ ನೋಡ್ರಿ, ಕೊಬ್ಬು ಈಜಿ ಸಿಗಕ ಮಿಲ್ಕ್ ಇಂದ ಈಸಿಲಿ, ಅಂದ್ರೆ ನೋಡ್ರಿ, ಮಿಲ್ಕ್ ಫ್ಯಾಟ್ ಕ್ಯಾನ್ ಬಿ ಡೈಜೆಸ್ಟಬಲ್ ವೆರಿ ಈಸಿಲಿ. ಅಂಡ್ ಆಯಿಲ್ ಸೀಡ್ಸ್, ತೈಲದ ಬೆಸ್ಟ್ ಎಕ್ಸಾಂಪಲ್, ನಾವು ಸಣ್ಣರಿದ್ದಾಗ ಏನ್ರಿ, ಖುಷಿ ಬಿ ಸಿಂಗ ಎಣ್ಣೆ ಮರಕ್ ಬರ್ತಿದ್ರಿ, ಅವ್ನ್ ಬಂದ್ಬಿಟ್ಲೆ ಏನ್ ಮಾಡ್ತಿದ್ರಿ, ಬಿಸಿ ರೊಟ್ಟಿ ಖಾರ ಹಾಕೊಂಡ್ ಅವ್ನ ಮುಂದ್ ಕುಂದ್ ಬಿಡ್ತಿದ್ವಿ, ಅಣ್ಣ ಎಣ್ಣೆ ಹಾಕಂತೇಳಿ. ಎಷ್ಟು ಟೇಸ್ಟ್ ಇರುತ್ತೆ, ಯಾಕಂದ್ರೆ ರಾ ಆಯಿಲ್ ಇರ್ತಿತ್ರಿ, ತಿಕ್ ಆಯಿಲ್ ಇರ್ತಿತ್ತು. ಓಕೆ, ತಿಕ್ ಆಯಿಲ್. ಅಂಡ್ ಮೊಟ್ಟೆನ ತಿನ್ನಕ್ ಜಾಸ್ತಿ ತಿನ್ನಿಸ್ತಿದ್ರಿ, ಯಾಕಂದ್ರೆ ದೇಹ ಬೆಳವಣಿಗೆ ಅಂತ. ಹಾಗೆ ದಿಸ್ ಇಸ್ ದ ಕಂಡೀಷನ್. ನಾವು ಮೈ ಕ್ವಶನ್ ಫ್ಯಾಟ್ಸ್ ಕಡಿಮೆ ಆಗ್ತಂದ್ರೆ ದೇಹ ಬೆಳವಣಿಗೆ ಆಗಲ್ಲ ಅಂತ ಹೇಳ್ತಾರೆ. ಮೈ ಕ್ವಶನ್ ಇಸ್ ಇಟ್, ಇವನ್ನೆಲ್ಲ ಡಿಸೈಡ್ ಮಾಡ್ರಿ ಯಾರು, ಫಸ್ಟ್ ಮಾಡು. ಹಾಗಾದ್ರೆ ನನ್ನ ಪ್ರಶ್ನೆ, ಇಸ್ ಇಟ್ ಅವರ್ ಬಾಡಿ ನೀಡ್ಸ್ ಫ್ಯಾಟ್ಸ್? ನಮ್ಮ ದೇಹಕ್ಕೆ ಕೊಬ್ಬು ಬೇಕಾ? ಇಸ್ ಇಟ್ ಅವರ್ ಬಾಡಿ ನೀಡ್ ಹ್ಯಾವ್ ಫ್ಯಾಟ್ಸ್? ಅದಕ್ಕೆ ಬೇಕಾದ್ರೆ ಈಗ ಅಬ್ಸರ್ವ್ ಮಾಡ್ಕೊಡಿ, ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಕ್ರಾಂತಿಗಳ ಮೇಲೆ ಕೇಳತ್ತ. ನೌ ಡೇಸ್ ದೇ ಆರ್ ಆಸ್ಕಿಂಗ್ ಅಟ್ ಲೀಸ್ಟ್ ಒನ್ ಕ್ವಶನ್ ಇನ್ ಪ್ರಿಲಿಮ್ಸ್ ಆರ್ MCQ ಅಲ್ಲಿ ದೇ ಆರ್ ಆಸ್ಕಿಂಗ್ ವಿತ್ ರೆಸ್ಪೆಕ್ಟ್ ಟು ಇಂಪಾರ್ಟೆಂಟ್ ರೆವಲ್ಯೂಷನ್ಸ್. ವೈಟ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಯೆಲ್ಲೋ ರೆವಲ್ಯೂಷನ್, ಪಿಂಕ್ ರೆವಲ್ಯೂಷನ್ ಕೇಳ್ತಾ ಇದ್ದಾನ್ರಿ. ಅಬ್ಸರ್ವ್ ಮಾಡ್ಕೊಡ್ಬೇಕಾರ. COVID-19 ಬಂದಾಗಿಂದ ಸ್ವಲ್ಪ ಈ ತರ ಕ್ವಶನ್ಸ್ ಕೇಳ್ತಾನೆ. ಯಾಕೆ ಬೇಕು? ವೈ ವಿ ನೀಡ್ ಟು ಹ್ಯಾವ್ ಫ್ಯಾಟ್ಸ್? ನಮಗೆ ಫ್ಯಾಟ್ಸ್ ಯಾಕೆ ಬೇಕು? ಅದೇ ಯಾಕೆ? ಎಸ್, ನನಗೂ ಗೊತ್ತ್ರಿ ಫ್ಯಾಟ್ಸ್ ಬೇಕಂತ. ಯಾಕೆ ಬೇಕು? ವೈ ವಿ ನೀಡ್ ಟು ಹ್ಯಾವ್ ಫ್ಯಾಟ್ಸ್? ನಾಳೆ ಮುಂದೆ ಮಕ್ಕಳಿಗೆ ಬರೀ ಪಾನಿಪುರಿ ತಿನ್ನಿಸ್ಬೇಡ್ರಿ, ಸ್ವಲ್ಪ ಏನಾರ ಒಳ್ಳೆ ತಿನ್ನಿಸ್ರಿ. ಯಾಕ ಪಾನಿಪುರಿ ಅದೇ ಐತಲ್ಲ, ಪಾನಿಪುರಿ ಏನ್ರಿ, ಐ ಆಮ್ ಸಾರಿ ಟು ಸೇ ಐ ಸೆಡ್ ಪಾನಿಪುರಿ ಅಂದ್ರೆ ಹೆಸರೇ ಹೇಳ್ತತಿಲ್ಲ, ಪಾಪದ ನೀರು ಅಂತ ಹೇಳ್ತಾರೆ. ಪಾನಿ ಅಂದ್ರೆ ಪಾಪದ ನೀರು ಅಂತ ಹೇಳ್ತಾರೆ ಪಾನಿಪುರಿಗೆ. ಪಾಪದ ನೀರು ಐ ಆಮ್ ಸಾರಿ ಟು ಸೇ ನೀವು ನಿಮ್ ಇಷ್ಟ ರೀ. ರೈಟ್ ಟು ಈಟ್ ಯುವರ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಅಂದ್ರೆ ನೀವು ಯಾವ್ದಾದ್ರು ಆಹಾರ ತಿನ್ನುವುದು ನಿಮ್ಮ ಮೂಲಭೂತ ಹಕ್ಕಿದೆ ರೀ, ತಿನ್ರಿ. ಅದರಿಂದ ಏನಾದ್ರೂ ತೊಂದ್ರೆ ಆದ್ರೆ ಇವ್ರು ಬರ್ತಾರೆ ಫಸ್ಟ್ ಇದ್ರಿ, ಯಾರು ಆಹಾರ ತಯಾರು ಮಾಡೋದ್ ಮೇಲೆ ಬರ್ತಾರೆ. ಬಿಕಾಸ್ ಫ್ಯಾಟ್ಸ್ ಹೆಲ್ಪ್ ಟು ಅಬ್ಸರ್ವ್ ಸಮ್ ವಿಟಮಿನ್ಸ್ essential for brain and heart health. Okay, yes, example. Okay, yes sir, we need to have a fats because some vitamins are digested by or solubles of ಫ್ಯಾಟ್ಸ್. ಅಂದರೆ ಸರ್ ಕೆಲವೊಂದಿಷ್ಟು ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗಿ ಏನ್ ಮಾಡ್ತಾರೆ, ನಮಗೆ ಪ್ರೋಟೀನ್ ರಿಲೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತು ಅಂತ ಹೇಳ್ತಾರೆ. ಅಂದ್ರೆ ಸರ್ ನಮ್ಮ ದೇಹಕ್ಕೆ ಫ್ಯಾಟ್ಸ್ ಬೇಕು. ಎಸ್, ನೀವು ಏನೇನು ಹೇಳಿದ್ರಲ್ಲಿ ಎಲ್ಲವೂ ಕರೆಕ್ಟ್ ಇದೆ. ವಾಟ್ ಎವರ್ ಥಿಂಗ್ ಯು ಹ್ಯಾವ್ ಸೆಡ್ ನೌ, ಎವ್ರಿಥಿಂಗ್ ಇಸ್ ಕರೆಕ್ಟ್. ಸರ್ ಫ್ಯಾಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಲಿವಿಂಗ್ ಆರ್ಗನ್ಸ್ ಬಿಕಾಸ್ ದ ಫ್ಯಾಟ್ಸ್ ಆರ್ ಗೋಯಿಂಗ್ ಟು ಡೈಜೆಸ್ಟ್ ಸಮ್ ವಿಟಮಿನ್ಸ್. ಅಂದ್ರೆ ಫ್ಯಾಟ್ಸ್ ಗಳು, ಕೊಬ್ಬುಗಳು ಕೆಲವೊಂದಿಷ್ಟು ವಿಟಮಿನ್ಗಳ ಕರಗಿಸ್ತವ್ರಿ. ಅಂಡ್ ಫ್ಯಾಟ್ ಇದ್ರೆ ನೋಡ್ರಿ, ನನ್ನ ಒಳಗಿನ ಆರ್ಗನ್ಸ್ ಏನೈತ್ರಿ, ಪ್ರೊಟೆಕ್ಷನ್ ಫಾರ್ ದ ಸೆಲ್ಸ್. ಅಂದ್ರೆ ನಮ್ಮ ಟಿಶ್ಯೂಗಳು ಕೂಡ ಏನ್ರಿ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ವಿಟಮಿನ್ಗಳು ಫ್ಯಾಟ್ಸ್ ಅಲ್ಲಿ ಬರ್ತವೆ. ಉದಾಹರಣೆಗೆ ಎ, ಡಿ, ಇ, ಕೆ ಇವೆಲ್ಲ ಗೊತ್ತ್ರಿ, ಫ್ಯಾಟ್ ಸೊಲ್ಯೂಬಲ್ಸ್ ಅಂತ ಹೇಳ್ತಾರೆ. ಫ್ಯಾಟ್ ಸೊಲ್ಯೂಬಲ್ ರೀ, ಗಿವ್ಸ್ ಎನರ್ಜಿ, ಪ್ರೊಟೆಕ್ಟ್ಸ್ ಅವರ್ ಆರ್ಗನ್ ಅಂಡ್ ಸಪೋರ್ಟ್ ಸೆಲ್ ಗ್ರೋತ್. ಎಕ್ಸಾಕ್ಟ್ಲಿ ನೀವು ಏನ್ ಹೇಳಿ ಎಲ್ಲವೂ ಕರೆಕ್ಟ್ ಇದೆ. ನೀವು ಹೇಳಿದು ಎಲ್ಲವೂ ಕರೆಕ್ಟ್ ಇದೆ ರೀ. ಹಾಗಾದ್ರೆ ಫ್ಯಾಟ್ಸ್ ಅಲ್ಲಿ ಎಷ್ಟು ವಿಧಗಳಿದೆ? ಹೌ ಮೆನಿ ಫ್ಯಾಟ್ಸ್ ಆರ್ ದೇರ್? How many types of fats are there? ಯಾಕಂದ್ರೆ
ಅಡುಗೆ ಎಣ್ಣೆದ ಅಡ್ವರ್ಟೈಸ್ಮೆಂಟ್ ಆಗ್ಯಾವ ನಥಿಂಗ್ ಬಟ್ ಗವರ್ಮೆಂಟ್ ಇಸ್ ಟಾಕಿಂಗ್ ಅಬೌಟ್ ದ ಫ್ಯಾಟ್ ಕಂಟೆಂಟ್. ಸರ್ಕಾರ ಫ್ಯಾಟ್ ಕಂಟೆಂಟ್ ಬಗ್ಗೆನೇ ಮಾತಾಡ್ತೈತಿಲ್ಲ. ಗವರ್ಮೆಂಟ್ ಇಸ್ ಟಾಕಿಂಗ್ ಅಬೌಟ್ ದ ಫ್ಯಾಟ್ ಕಂಟೆಂಟ್. ಸೊ ವಾಟ್, ಹೌ ಮೆನಿ ಟೈಪ್ಸ್ ಆಫ್ ಫ್ಯಾಟ್ಸ್ ಆರ್ ದೇರ್? How many types of fats are there? Okay, that is unsaturated fat. Unsaturated fat ಅಂದ್ರೆ ಪರಿಷ್ಕರಿಸಲಾರದ ಕೊಬ್ಬು, ಅಂದ್ರೆ ಪರಿಷ್ಕರಿಸಲಾರದ ಕೊಬ್ಬು ಅಂತ. ಅನ್ಸ್ಯಾಚುರೇಟೆಡ್ ಅಂದ್ರೆ ಪರಿಷ್ಕರಿಸಲಾರದ ಕೊಬ್ಬು ಅಂತ ಹೇಳ್ತಾರೆ. ವಿ ಹ್ಯಾವ್ ಎ ಮೇನ್ಲಿ ದ ಫಾಲೋಯಿಂಗ್ ಫ್ಯಾಟ್ ಕಂಟೆಂಟ್. ಅಂದ್ರೆ ಸರ್ ದೇಹಕ್ಕೆ ಕೊಬ್ಬು ಬೇಕು, ಯಾಕಂದ್ರ ನಮ್ಮ ADEK ವಿಟಮಿನ್ಸ್ಗಳು ಫ್ಯಾಟ್ಸ್ ಅಲ್ಲೂ ಬಲ್ಸೋದು, ಅಂದ್ರೆ ಕೊಬ್ಬಿನಲ್ಲಿ ಕರಗುತ್ತವು. ಆ ಕೊಬ್ಬು ಬೇಕಂದ್ರೆ ಈಸಿಯೆಸ್ಟ್ ಯಾವ? ಹಾಲು, ಆಯಿಲ್ ಸೀಡ್ಸ್ ಅಂದ್ರೆ ತೈಲ ಬೆಳೆಗಳು ಮತ್ತು ಮೊಟ್ಟೆಗಳು ಜಾಸ್ತಿ ಸಿಗ್ತದೆ, ಅಂದ್ರೆ ಬೇಗ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟ್. ಅಂಡ್ ಸೆಕೆಂಡ್ ಒನ್ ಇಸ್ ಸ್ಯಾಚುರೇಟೆಡ್ ಫ್ಯಾಟ್, ಅಂದ್ರೆ ಪರಿಷ್ಕರಿಸಿದ ಕೊಬ್ಬು. ಪರಿಷ್ಕರಿಸಿದ ಕೊಬ್ಬು ಅಂತ ಹೇಳ್ತಾರೆ. ಸ್ಯಾಚುರೇಟೆಡ್ ಅಂದ್ರೆ ಪರಿಷ್ಕರಿಸಿದ ಕೊಬ್ಬು. ಅಂಡ್ ವಿ ಹ್ಯಾವ್ ಅ ಥರ್ಡ್ ಒನ್, ದಟ್ ಈಸ್ ಟ್ರಾನ್ಸ್ ಫ್ಯಾಟ್. ಕನ್ನಡದಾಗ ಟ್ರಾನ್ಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕೂಡ ಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಒಟ್ಟ 3 ಟೈಪ್ಸ್ ರೀ ಅನುಪಮ. ದೇರ್ ಆರ್ 3 types of fats. There are 3 types of fat. One is unsaturated fat, saturated fat and trans fat. ಅಂದ್ರೆ ಪರಿಷ್ಕರಿಸಿದ ಕೊಬ್ಬು, ಪರಿಷ್ಕರಿಸಲಾರದ ಕೊಬ್ಬು ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತಾರೆ. ಟ್ರಾನ್ಸ್ ಫ್ಯಾಟ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ಹಾಗಾದ್ರೆ ಇದರಲ್ಲಿ ಈ ಮೂರಲ್ಲಿ ಡಬಲ್ ಬಾಂಡ್ ಎಲ್ಲಿರ್ತೈತ್ರಿ? ಡಬಲ್ ಬಾಂಡ್. ಈಗ ನೀವು ಸ್ಟಾರ್ಚ್ ಡಯಾಗ್ರಾಮ್ ತೆಗೆದ್ರೆ ಹಿಂಗ್ ತೆಗೆದಿರ್ತಿಲ್ಲ, ಹೆಚ್ಚು ಹಿಂಗ್ ತಕೊಂತ ಹೋಗ್ತಿಲ್ಲ, ಇದಕ್ಕೆ ಡಬಲ್ ಬಾಂಡ್ ಅಂತ ಹೇಳ್ತಾರೆ. ಸರ್ ಸಿಂಗಲ್ ಬಾಂಡ್ ಅಂದ್ರೆ ಇದಕ್ಕೆಲ್ಲ ಸಿಂಗಲ್ ಬಾಂಡ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ 3 ತರದ ಕೊಬ್ಬಿನಲ್ಲಿ ಡಬಲ್ ಬಾಂಡ್ ಎಲ್ಲಿರ್ತೈತ್ರಿ? ಅಂದ್ರೆ ಡೈಜೆಸ್ಟ್ ಆಗಕ್ ಬಹಳ ಕಷ್ಟ ಪಡ್ಬೇಕಂತ ಹೇಳ್ತಾರೆ. ಡಬಲ್ ಬಾಂಡ್ ಅಂದ್ರೆ ವಿ ನೀಡ್ ಹ್ಯಾವ್ ಮೋರ್ ಎನರ್ಜಿ ಟು ಬೇಕ್ ದಟ್ ಡಬಲ್ ಬಾಂಡ್, ರೈಟ್? ಅಂದ್ರೆ ಡಬಲ್ ಬಾಂಡಿಂಗ್ ಡಬಲ್ ಇತ್ತಂತ ಕೊಡ್ರಿ, ನಮ್ಗೆ ಜಾಸ್ತಿ ಶಕ್ತಿ ಬೇಕಾದ್ರೆ ಬ್ರೇಕ್ ಮಾಡ್ಲಿಕ್ಕೆ. ಸಿಂಗಲ್ ಬಾಂಡ್ ಇತ್ತಂದ್ರೆ ಈಸಿ ಟು ಬ್ರೇಕ್, ರೈಟ್? That is, here we have a double bond, double. Here we have a single. ಇದು ಕೂಡ ಕ್ವಶನ್ ಆಗೈತ್ರಿ. ಅಂದ್ರೆ ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಒಂದರಕ್ಕೊಂದರ ನಡುವೆ ಕಣಗಳ ನಡುವೆ ಅಂತ ಹೇಳ್ತಾರೆ. ಆಲ್ರೆಡಿ ಕೇಳಿದ ಕ್ವಶನ್. ಅನ್ಸ್ಯಾಚುರೇಟೆಡ್ ಅಲ್ಲಿ ವಿ ಹ್ಯಾವ್ ಡಬಲ್ ಬಾಂಡ್, ಅನ್ಸ್ಯಾಚುರೇಟೆಡ್. ಹಾಗಾದ್ರೆ ಅಮೌಂಗ್ ದೀಸ್ ತ್ರೀ ಈ 3 ಕೊಬ್ಬುಗಳಲ್ಲಿ ಒಂದು ಮನುಷ್ಯ ಆರೋಗ್ಯವಾಗಿ ಇರಬೇಕಾದ್ರೆ ಈ 3 ಕೊಬ್ಬುಗಳಲ್ಲಿ ಯಾವ ಕೊಬ್ಬು ಸೂಕ್ತ? If human body need to have a healthy life, among these 3 type of fats, which fat is suitable for healthy life? 3 ಕೊಬ್ಬುದರ್ಸಿ ಕ್ವಶನ್ಸ್ ಆಗಿದೆ ಇದ್ರ ಮೇಲೆ, ಅದಕ್ಕೆ ಕೇಳ್ತಾನೆ. ಈ 3 ತರದ ಕೊಬ್ಬುಗಳಲ್ಲಿ ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ ಯಾವ ಕೊಬ್ಬು ಇಂಪಾರ್ಟೆಂಟ್? ಸವಿತಾ ಅವ್ರಿಗೆ ಸೆಕೆಂಡ್ ಅಂದ್ರೆ ಈ ಕಡೆಯಿಂದ ಸೆಕೆಂಡು. ಮನುಷ್ಯ ಆರೋಗ್ಯವಾಗಿ ಜೀವನ ನಡೆಸಬೇಕಾದ್ರೆ ಈ 3 ಕೊಬ್ಬುಗಳಲ್ಲಿ ಯಾವ ಕೊಬ್ಬು ಸೂಕ್ತ? ಯಾವ್ದ್ರಿ? ಯಾವುದು? ಕ್ವಶನ್ಸ್ ಕಳಿಸಿದ್ದೀರಿ, ಕ್ವಶನ್ ಹಾಕಿಲ್ಲ. ಆಕ್ಚುಲಿ ನಾ ಕ್ವಶನ್ ಸೆಂಡ್ ಮಾಡಿದೆ, ಕ್ವಶನ್ ಆಡ್ ಮಾಡಿಲ್ಲ ಅವರು. ಅಂದ್ರೆ UPSC ಕ್ವಶನ್ಸ್ ಬೇಕಾದ್ರೆ ನಾಳೆ ಆಡ್ ಮಾಡಿಸ್ತಾನೆ. ಆಕ್ಚುಲಿ ನಾ ಮಾರ್ನಿಂಗ್ ಕಳಿಸಿದೆ ಕ್ವಶನ್ಸ್ ಆಡ್ ಮಾಡ್ಲಿಕ್ಕೆ. ಅನ್ಸ್ಯಾಚುರೇಟೆಡ್, ಆರ್ ಯು ಶ್ಯೂರ್ ಅನ್ಸ್ಯಾಚುರೇಟೆಡ್? ಫಸ್ಟ್ ಈ ಕೊಬ್ಬುಗಳು ಎಲ್ಲಿಂದ ಸಿಗ್ತಾವ ನೋಡ್ಬೇಕಲ್ಲ. ಅಂದ್ರೆ ಅನ್ಸ್ಯಾಚುರೇಟೆಡ್ ಅಂದ್ರೆ ಏನ್ ಗೊತ್ತ್ರಿ? ನೈಸರ್ಗಿಕ ಕೊಬ್ಬು. ಅನ್ಸ್ಯಾಚುರೇಟೆಡ್ ಅಂದ್ರೆ ನೈಸರ್ಗಿಕ ಕೊಬ್ಬು. ಅನ್ಸ್ಯಾಚುರೇಟೆಡ್ ಅಂದ್ರೆ ನೈಸರ್ಗಿಕ. ಸ್ಯಾಚುರೇಟೆಡ್ ಅಂದ್ರೆ ಏನ್ ಗೊತ್ತ್ರಿ? ನಾವೇನ್ ಮಾಡ್ತೀವಿ ಇಲ್ಲಿ ತಯಾರು ಮಾಡ್ತೀವಿ, ಅಂದ್ರೆ ಲ್ಯಾಬ್ ಅಲ್ಲಿ, ಅಂದ್ರೆ ಇಂಡಸ್ಟ್ರಿಯಲ್ಲಿ ತಯಾರು ಮಾಡಿರ್ತೇವ್ರಿ. ಟ್ರಾನ್ಸ್ ಫ್ಯಾಟ್ ಅಂದ್ರೆ ಎಕ್ಸ್ಟ್ರಾ ಕೊಬ್ಬು ಅಂತ ಹೇಳ್ತಾರೆ. ಗಿವ್ ಎಕ್ಸಾಂಪಲ್. ಈಗ ನೋಡಿ, ನೈಸರ್ಗಿಕ ಅಂತ ಬಂದಾಗ ಹಣ್ಣಿನಲ್ಲಿ ಸಿಗ್ತದ್ರಿ ಸಮ್ ಫ್ಯಾಟು, ಮಿಲ್ಕ್ ಅಲ್ಲಿ ಸಿಗ್ತದ್ರಿ. ನೆಕ್ಸ್ಟ್ ಏನ್ ಸಿಗ್ತದ್ರಿ? ಓಕೆ, ವೆಜಿಟೇಬಲ್ಸ್, ಪೊಟ್ಯಾಟೊ, ಅನ್ಸ್ಯಾಚುರೇಟೆಡ್ ಅಂದ್ರೆ ಗೊತ್ತೀರಿ? ನೈಸರ್ಗಿಕ ಕೊಬ್ಬಿಗೆ ಅನ್ಸ್ಯಾಚುರೇಟೆಡ್ ಅಂತಂದ್ರೆ. ಪರಿಷ್ಕರಿಸಲಾರದ ಕೊಬ್ಬು ಅಂದ್ರೆ ಕಚ್ಚಾ ಕೊಬ್ಬು, ದಟ್ ಇಸ್ ನೈಸರ್ಗಿಕ ವಸ್ತುಗಳಲ್ಲಿ ಸಿಗ್ತದೆ, ಆಹಾರ ಪದಾರ್ಥಗಳಲ್ಲಿ ಸಿಗ್ತದ್ರಿ.
ಒಬ್ಬ ಮನುಷ್ಯ ಆರೋಗ್ಯ ಆಗಿರ್ಬೇಕಂದ್ರೆ ಅನ್ಸ್ಯಾಚುರೇಟೆಡ್ ಫುಡ್ ತಿನ್ಬೇಕಂತ ಹೇಳ್ತಾರೆ. ಅನ್ಸ್ಯಾಚುರೇಟೆಡ್ ಫುಡ್ ತಿನ್ಬೇಕು, ಬಟ್ ಸ್ವಲ್ಪ ಫ್ರೈ ಮಾಡಿ ತಿನ್ರಿ ಅಂತ ಹೇಳ್ತಾರ. ಯಾಕೆ ಸರ್? ಯಾಕಂದ್ರೆ ಕ್ರಿಮಿಕೀಟಗಳು ಡೆತ್ ಆಗ್ಬೇಕಲ್ಲ. ಆ ಅನ್ಸ್ಯಾಚುರೇಟೆಡ್ ಫುಡ್ಗೆ ಮತ್ತೆ ಏನಾದ್ರು ನೀವು ಎಣ್ಣೆ ಹಾಕಿದ್ರಿ ಅದಕ್ಕೇನಂತಾರೆ? ಸ್ಯಾಚುರೇಟೆಡ್. ಈಗ ನೋಡ್ರಿ, ವೆಜಿಟೇಬಲ್ ತಗೊಂತಾನೆ, ಇಲ್ಲಿಂದ ನಾ ಏನ್ ಮಾಡ್ತಾನೆ? ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಮಿಲ್ಕ್ ತಗೊಂತಾನೆ, ಇಲ್ಲಿಂದ ನಾ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಹಣ್ಣು ತಗೊಂತಾನೆ, ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಅಂದರೆ ಇಂಡಸ್ಟ್ರಿ ಅಂತ ಬಂದರೆ ಏನ್ ಮಾಡ್ತಾನೆ? ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳು. ಅಂದ್ರೆ ಸ್ಯಾಚುರೇಟೆಡ್ ಅಂದ್ರೆ ಗೊತ್ತ್ರಿ, ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕಲ್ಲ ಕೊಬ್ಬು, ಅದನ್ನ ನಾವೇನ್ ಮಾಡ್ತೀವಿ ಗೊತ್ತ್ರಿ? ಇಂಡಸ್ಟ್ರಿ ತಗೊಂಡ್ಬಿಡೋದನ್ನ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅದನ್ನ ಸ್ಯಾಚುರೇಟೆಡ್ ಮಾಡ್ತೀವಿ ಅಂತ ಅದನ್ನ ಸೆಗ್ರಿಗೇಟ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಕೋಲ್ಡ್ ಡ್ರಿಂಕ್ಸ್, ಮಿಲ್ಕ್ ಪ್ಯಾಕೆಟ್ಸ್ ಒಳಗೆ ಇರ್ತದಲ್ರಿ ಎಷ್ಟು ಕ್ಯಾಲೋರಿ ಐತಿ, ಎಷ್ಟು ಕೊಬ್ಬು ಐತಿ ಅಂತೇಳಿ ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಯಾಕಂದ್ರೆ ನಾವು ನೈಸರ್ಗಿಕವಾಗಿ ಜಾನುವಾರುಗಳಿಂದ ಬಂದ ಹಾಲನ್ನು ಕುಡಿದಾಗ ನಾವು ಹೆಲ್ತ್ ಇರ್ತೀವಿ. ಅದೇನ್ ಹೋಗುತ್ತೆ? ಅದು ಲ್ಯಾಬಿಗೆ ಬಂದು, ಅಂದ್ರೆ ಇಂಡಸ್ಟ್ರಿಗೆ ಬಂದು ಅಲ್ಲಿಂದ ಪ್ಯಾಕೆಟ್ ಹಾಲಾಗಿ ಬರ್ತೈತಲ್ಲ, ಅದ್ರಾಗ ಮೆನ್ಷನ್ ಮಾಡಿರ್ತಾನ ನಾವು ಎಷ್ಟು ಫ್ಯಾಟ್ ಕಂಟೆಂಟ್ ಏನಂತಿ, ಅದನ್ನೆಲ್ಲ ತೆಗೆದು ಏನ್ ಮಾಡ್ತಾನೆ? ನೈಸರ್ಗಿಕ ಪದಾರ್ಥಗಳಿಂದ ಅವ್ರು ಏನ್ ಮಾಡ್ತಾರೆ? ಒಂದು ವಸ್ತು ತಯಾರು ಮಾಡ್ತಾರೆ. ಅದಕ್ಕೆ ಏನಂತಾರೆ? ಸ್ಯಾಚುರೇಟೆಡ್ ಅಂತ, ಅಂದ್ರೆ ಪರಿಷ್ಕರಿಸಿದ ಕೊಬ್ಬು ಅಂತ ಹೇಳ್ತಾರೆ. ಸರ್ ಟ್ರಾನ್ಸ್ ಫ್ಯಾಟ್ ಅಂದ್ರೆ ಏನ್ ಗೊತ್ತ್ರಿ? ಟ್ರಾನ್ಸ್ ಫ್ಯಾಟ್ ಅಂದಾಗ ಎಕ್ಸ್ಟ್ರಾ ನೋಡ್ಕೊಡಿ. ಇಲ್ಲಿ ಏನಾಯ್ತು ಗೊತ್ತ್ರಿ? ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆಯಲ್ಲಿ ಆಲ್ರೆಡಿ ಏನೈತ್ರಿ? ನೈಸರ್ಗಿಕ ಕೊಬ್ಬು ಐತಿ. ಇದಕ್ಕೆ ಏನ್ ಮಾಡ್ತಾನೆ ನಾನು? ಮತ್ತೆ ಆಯಿಲ್ ಹಾಕ್ತೇನೆ. ಅಂದ್ರೆ ನೋಡ್ರಿ, ಆಲೂಗಡ್ಡೆಯಲ್ಲಿ ಆಲ್ರೆಡಿ ಕೊಬ್ಬಿದೆ, ಆ ಕೊಬ್ಬಿಗೆ ಏನ್ ಮಾಡ್ತೀನಿ? ಮತ್ತೆ ಆಯಿಲ್ ಹಾಕ್ತಂದ್ರೆ ಫ್ರೈಡ್ ಐಟಮ್ಸ್ ಅಂತ ಹೇಳ್ತಾರೆ. ಫ್ರೈಡ್ ಐಟಮ್ಸ್ ಅಂದಾಗ ಇಲ್ಲಿ ನೋಡ್ರಿ, ಪೊಟ್ಯಾಟೊ ಒಳಗೆ ಆಲ್ರೆಡಿ ಏನಿತ್ತು? ಆಯಿಲ್ ಇತ್ತು, ಕೊಬ್ಬಿತ್ತು. ಮತ್ತೇನ್ ಹೇಳ್ತೀನಿ? ಮತ್ತೆ ನಾನು ತೈಲ ಹಾಕ್ತೇನೆ. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನು ಫ್ರೈಡ್ ಐಟಮ್ಸ್ ಅದಾವಲ್ರಿ, ಫ್ರೈಡ್ ಐಟಮ್ಸ್ ಅವಕ್ಕೆಲ್ಲ ಏನಂತಾರೆ ಗೊತ್ತ್ರಿ? ದಟ್ ಇಸ್ ಎಕ್ಸ್ಟ್ರಾ ಫ್ಯಾಟ್. ಚಿಕನ್ ಮೀಟ್, ಮಾಂಸದಲ್ಲಿ ಆಲ್ರೆಡಿ ಕೊಬ್ಬೈತಿ, ಅದನ್ನ ಏನ್ ಮಾಡ್ತೀನಿ ನಾನು? ಅದಕ್ಕೆ ಜಗ್ಗಷ್ಟು ಹಿಟ್ಟಿಗೆ ಹಚ್ಚಿ ಮತ್ತೆ ಎಣ್ಣೆಯಲ್ಲಿ ಕರಿತೀನಿ. ಕಬಾಬು, ಬೆಳ್ಳುಳ್ಳಿ ಕಬಾಬು, ಆ ಕಬಾಬು ಬಂತಿರಲ್ಲ, ಅವೆಲ್ಲ ಗೊತ್ತಿರಿ ಫ್ರೈಡ್ ಐಟಮ್ಸ್ ಏನಂದ್ರೆ ಎಕ್ಸ್ಟ್ರಾ ಫ್ಯಾಟ್ಸ್ ಅಂತ ಹೇಳ್ತಾರೆ. ಅಂದ್ರೆ ಆಲ್ರೆಡಿ ಇದ್ದ ಕೊಬ್ಬಿಗೆ ಮತ್ತೊಂದು ಕೊಬ್ಬು ಸೇರಿಸ್ತೇನೆ ನಾನು, ಅದಕ್ಕೆ ಎಕ್ಸ್ಟ್ರಾ ಫ್ಯಾಟ್ಗೆ ಟ್ರಾನ್ಸ್ ಕೊಬ್ಬು ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್ ನಾವು? ಅಂದ್ರೆ ಆಲ್ರೆಡಿ ಇದ್ದ ಕೊಬ್ಬಿಗೆ ಮತ್ತೊಂದು ಕೊಬ್ಬನ್ನು ಸೇರಿಸ್ತೇನೆ, ಅದಕ್ಕೆ ಏನಂತಾರೆ? ಟ್ರಾನ್ಸ್ ಕೊಬ್ಬು ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್ ನಾವು? ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್ ನಾವು? ಎಸ್ ರೈಟ್. ಹಾಗಾಗಿ ಒಬ್ಬ ಜೀವಿ, ಮನುಷ್ಯ ಆರೋಗ್ಯ ಆಗಿರಬೇಕಾದ್ರೆ ನೋಡ್ಕೊಡ್ರಿ, ನಮಗೆ ಅನ್ಸ್ಯಾಚುರೇಟೆಡ್ ಕೊಬ್ಬು ಬೇಕು. ಸರ್ ವಾಟ್ ಇಸ್ ದ ಮಾರಲ್ ಆಫ್ ದ ಸ್ಟೋರಿ? ಸರ್ ಇವನ್ನೆಲ್ಲ ಚರ್ಚೆ ಮಾಡ್ಬೇಕಂದ್ರೆ ಏನೋ ಒಂದು ಮಾರಲ್ ಆಫ್ ದ ಸ್ಟೋರಿ ಇರ್ಬೇಕಲ್ಲ. ಪ್ಲೀಸ್ ನಿಮ್ಮ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ, ನಿಮ್ ಪ್ರಿಲಿಮ್ಸ್ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಪ್ರಮುಖ ಕ್ರಾಂತಿಗಳ ಬಗ್ಗೆ ಓದ್ಕೊಡ್ರಿ. ಅಂದ್ರೆ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಓಕೆ, ಯೆಲ್ಲೋ ರೆವಲ್ಯೂಷನ್, ಓಕೆ, ಸಿಲ್ವರ್ ರೆವಲ್ಯೂಷನ್, ಕ್ರಾಂತಿಗಳ ಬಗ್ಗೆ ಓದ್ಕೊಡ್ರಿ. ನೆಕ್ಸ್ಟ್ ವಿಟಮಿನ್ಗಳು ಮತ್ತು ಅವುಗಳ ರಾಸಾಯನಿಕ ಹೆಸರನ್ನು ಓದ್ಕೊಂಡವ್ರಿ. ಇದು ಒನ್ ಟೈಮ್ ನೋಟ್ಸ್ ಅಷ್ಟೇ. ಇದು ಹಾರ್ಡ್ಲಿ ಒಂದು ಹಾಫ್ ಅನ್ ಅವರ್ ತಗೊಂಡು ಇಲ್ಲ ನೀವು ಆಲ್ರೆಡಿ ಮಾಡಿರಿ ಅನ್ಕೊಂತೇನೆ. ಪ್ಲೀಸ್ ಬಿಫೋರ್ ಗೋಯಿಂಗ್ ಟು ಯುವರ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಪ್ರಮುಖ ಕ್ರಾಂತಿಗಳು ಅದ್ರಾಗ ಒಂದು 4 ನೆನಪಿಟ್ಕೊಡ್ರಿ. ಆಪ್ಷನ್ ಎಲಿಮಿನೇಟ್ ಮಾಡಬಹುದು. ಮೇನ್ ಸಿಕ್ಕಲ್ಲ, ಓನ್ಲಿ ಪ್ರಿಲಿಮ್ಸ್. ವಿಟಮಿನ್ಸ್ಗಳು ಮತ್ತು ಅವುಗಳ ಕೆಮಿಕಲ್ ನೇಮ್ಸ್ ಓದ್ಕೊಂಡು ಹೋಗ್ರಿ. ಯಾಕಂದ್ರೆ ಸ್ಟಾರ್ಟಿಂಗ್ ಈಗ ಬಯಾಟ್ ಹೊಡೆದ್ರು ಮತ್ತೆ ಹಿಂದಿನ ದಿನ ಬಯಾಟ್ ಹೊಡೆಯಬೇಕು. ಆ ಟಾಪಿಕ್ಸ್ ಓದ್ಕೊಂಡು ಹೋಗಿ. ಸರ್ ಈ ಎಲ್ಲಾ ಡಿಸ್ಕಷನ್ ಮಾಡಿದಿಲ್ಲ, ಮಾರಲ್ ಆಫ್ ದಿ ಸ್ಟೋರಿ ಏನು? ಈ ಕಥೆಯ ಪ್ರಾಮುಖ್ಯತೆ ಏನು ಅಂತ ಕೇಳಿದಾಗ ನಾವು ಏನ್ ಮಾಡ್ತೀವಿ? ಕ್ವಶನ್ ಏನ್ ಬರ್ದೇವ್ರಿ? 2021ರಿಂದ ಯಾಕೆ ಕುಕ್ಕಿಂಗ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಹೆಚ್ಚಿಗೆ ಆಗಿದವು? ಅದೇ ನಮ್ಮ ಮಾರಲ್ ಆಫ್ ದಿ ಸ್ಟೋರಿ. ಕ್ಯಾನ್ ಎನಿವನ್ ಸದರ್ ಈ ಸ್ಟೋರಿಯಿಂದ ನಿಮಗೆ ಇಲ್ಲಿ ಏನಾದ್ರೂ ಸಾರಾಂಶ ಸಿಗ್ತಾ? ಈ ಕಥೆಯ ಕೊನೆಯ ಸಾರಾಂಶ ಏನು? ವಾಟ್ ಇಸ್ ದ ಮಾರಲ್ ಆಫ್ ದಿ ಸ್ಟೋರಿ? ಇಷ್ಟೆಲ್ಲ ಹೇಳಿದ್ನಲ್ರಿ, ಈ ಕಥೆಯ ಸಾರಾಂಶ ಏನು? ದೇಹದ ಬೆಳವಣಿಗೆ ಹೋಗ್ತಿಲ್ಲ, ಜನಸಂಖ್ಯೆ ಹೋಯ್ತು, ಫ್ಯಾಟ್ಸ್ ಟೈಪ್ಸ್ ಅವೆಲ್ಲ ಹೇಳಿದ್ವಿ. ಹಾಗಾದ್ರೆ ಕ್ವಶನ್ ಕೇಳಿದಕ್ಕೂ ಈ ಎಕ್ಸ್ಪ್ಲನೇಷನ್ಗೆ ಏನು ಸಂಬಂಧ? ಕ್ಯಾನ್ ಎನಿವನ್? ಏನೋ ಒಂದು ರೀಸನ್ ಇರ್ಬೇಕಲ್ಲ. ಸುಮ್ಮನೆ ರೀಸನ್ ಇಲ್ಲ ಅದನ್ನ ಡಿಸ್ಕಷನ್ ಮಾಡಂಗಿಲ್ಲಲ್ಲ ಯಾರಾದ್ರೂ. ಕೋವಿಡ್ ಎಫೆಕ್ಟ್, ಓಕೆ, ಅನುಪಮ್ ಅವ್ರೆ, ಕೋವಿಡ್ ಎಫೆಕ್ಟ್ ಏನಾಯ್ತ್ರಿ?
ಎಸ್ ಅನುಪಮ್ ಅವ್ರಿ ಸ್ವಲ್ಪ ನಿಯರ್ ಇದೀರಿ. ಕೋವಿಡ್ ಎಫೆಕ್ಟ್ ಇಂದ ಏನಾತ್ರಿ ಅನುಪಮ್ ಅವ್ರಿ? ಕೋವಿಡ್ ಎಫೆಕ್ಟ್ ಇಂದ ಏನಾಗಿದೆ ರೀ? ಎಸ್ ಅನುಪಮ್ ಅವ್ರಿ, ಯು ಆರ್ ನಿಯರ್ ಟು ದಟ್ ಆನ್ಸರ್. ಐ ಆಮ್ ನಾಟ್ ಆಸ್ಕಿಂಗ್ ಎಕ್ಸಾಕ್ಟ್, ನನ್ಗೆ ಎಕ್ಸಾಕ್ಟ್ ಕೇಳಲ್ಲ, ಯಾಕಂದ್ರೆ ಆಬ್ವಿಯಸ್ಲಿ ನನಗೂ ಗೊತ್ತಿಲ್ಲ ಅಂದ್ರೆ ಎಲ್ಲೂ ತಿಳ್ಕೊಂಡ್ರೆ ಓಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಏಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ? ಅನುಪಮ್ ಅವರು ಕೋವಿಡ್ ರೋಗ ಹೇಳಿದ್ರಿ, ಅದರಿಂದ ಏನಾಗ್ತದೆ ಯೋಗಿತಾ ಅವ್ರು ಹೇಳ್ತಾರೆ. ಯಾಕೆ ಆಗುತ್ತಾ ಇದು ಅಂತ ನನ್ನ ಕೌಂಟರ್ ಕ್ವಶನ್. ಎಸ್ ಅನುಪಮ ಅವರು ಹೇಳಿದ ಪ್ರಕಾರ ಎಸ್ ಸರ್, ಕೋವಿಡ್-19 ಎಫೆಕ್ಟ್. ಕೋವಿಡ್-19 ಎಫೆಕ್ಟ್ ಇಂದ ಏನಾಗ್ತದೆ ಯೋಗಿತಾ ಅವ್ರು ಹೇಳಿದ್ ಸರ್, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಯಾಕೆ ಯಾಕೆ ವೈ? ಸರ್ ರೀಸೆಂಟ್ ಫ್ಯಾಟ್ ರೇಟ್ ಪರ್ಸೆಂಟೇಜ್ ಲೋ ಮಾಡಿದ್ದಾರೆ, ಅದಕ್ಕೆ ಯಾಕೆ ಬಂದ್ರಿ ಎಲ್ಲರೂ ಹತ್ರ ಬಂದ್ರಿ? ಫ್ಯಾಟ್ ಕಂಟೆಂಟ್ಸ್ ಮೋರ್ ಅಂದರೆ ಏನಾಗಿದ್ರಿ? ಬಿಕಾಸ್ ಆಫ್ ಕೋವಿಡ್-19. Because of COVID-19, most of the youngsters working in tertiary sector. ಸರ್ ಏನ್ ಹೇಳ್ತಾ ಇದ್ದೀನಿ ಗೊತ್ತಿನ? ಕೋವಿಡ್-19 ಬಂದಾಗಿಂದ ಆಲ್ಮೋಸ್ಟ್ ಅಲ್ಲಿ ಯಂಗ್ಸ್ಟರ್ಸ್ ರೋಗ ನಿರೋಧಕ ದೇಹದಲ್ಲಿ ಹೆಚ್ಚಾಗುತ್ತೆ. ಎಸ್ ಅನುಪಮ್ ಅವರೇ, ಕೋವಿಡ್-19 ಬಂದಾಗ ನಿಮ್ ಪ್ರೆಡಿಕ್ಷನ್ ಕರೆಕ್ಟ್ ಇತ್ರಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ರಿ. ನಾಟ್ ಇನ್ ಟೇಕಿಂಗ್ ಗುಡ್ ಫ್ಯಾಟ್ ಅಂಡ್ ನ್ಯೂಟ್ರಿಷನ್. ಓಕೆ ನೋಡ್ರಿ, ಕೋವಿಡ್-19 ಬಂದಾಗಿಂದ ಲಾಟ್ಸ್ ಆಫ್ ದ ಯಂಗ್ಸ್ಟರ್ಸ್ ಆರ್ ವರ್ಕಿಂಗ್ ಇನ್ ಟರ್ಷಿಯರಿ ಸೆಕ್ಟರ್. ಎಲ್ಲಿ ವರ್ಕ್ ಆಗುತ್ತಾರೆ? ಟರ್ಷಿಯರಿ ಸೆಕ್ಟರ್ ಅಂದ್ರೆ ತೃತೀಯ ವಲಯ. ಸರ್ ತೃತೀಯ ವಲಯದಲ್ಲಿ ದಟ್ ಇಸ್ ಸೇವಾ ವಲಯದಲ್ಲಿ ಅಂದ್ರೆ ಟರ್ಷಿಯರಿ ಸೆಕ್ಟರ್ ವರ್ಕ್ ಮಾಡತ್ತಾರೆ. ಯಾಕಂದ್ರೆ ಆನ್ಲೈನ್ ಜಾಬ್ಸ್ ಜಾಸ್ತಿ ಇದ್ರಿ. ಸೇವಾ ವಲಯದಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ದೇ ಆರ್ ನಾಟ್ ಡೂಯಿಂಗ್ ಎನಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಅಂದ್ರೆ ದೇಹದಿಂದ ದೇಹ ದುಡಿಸೋ ಕೆಲಸಗಳನ್ನು ಕಡಿಮೆ ಮಾಡ್ತಾ ಇದ್ರೆ. ಅಂಡ್ ಇನ್ ಆರ್ಡರ್ ಟು ಹ್ಯಾವ್ ಫುಡ್ ದೇ ಆರ್ ಆರ್ಡರಿಂಗ್ ಆನ್ಲೈನ್ ಫುಡ್ಸ್. ಆನ್ಲೈನ್ ಫುಡ್ಸ್ ಅಲ್ಲಿ ಮೇಲಿ ಏನ್ ಮಾಡತ್ತೆ ಗೊತ್ತ? ಮೇಲಿ ಏನ್ ಮಾಡ್ತೀವಿ? ಸ್ವಿಗ್ಗಿ ಜೊಮೆಟೊ ಜಸ್ಟ್ ಏಜೆನ್ಸಿ. ಓಕೆ, ಏನ್ ಮಾಡತ್ತಾರೆ ಗೊತ್ತ್ರಿ? ಆನ್ಲೈನ್ ಫುಡ್ ಅಲ್ಲಿ ಏನ್ ಮಾಡತ್ರಿ? ಇನ್ ಆರ್ಡರ್ ಟು ಅಟ್ರಾಕ್ಟ್ ದೇರ್ ಕಸ್ಟಮರ್ಸ್, ಅಂದ್ರೆ ಗ್ರಾಹಕರನ್ನ ಸೆಳೆಯಲು ಏನ್ ಮಾಡತ್ತಾರೆ ಗೊತ್ತ್ರಿ? ದೇ ಆರ್ ಆಡಿಂಗ್ ಮೋರ್ ಆಯಿಲ್ ಕಂಟೆಂಟ್, ಚೀಸ್ ಅಂಡ್ ಕಲರ್ ಪೌಡರ್ಸ್, ಟೇಸ್ಟಿಂಗ್ ಪೌಡರ್ಸ್ ಎಕ್ಸೆಟ್ರಾ. ಸೊ ಯಾಕಂದ್ರೆ ನನಗೆ ಟೇಸ್ಟ್ ಬರ್ಬೇಕಂದ್ರೆ ಏನ್ ಮಾಡ್ತೀರಿ? ಐ ಆಮ್ ಆಡಿಂಗ್ ಲಾಟ್ಸ್ ಆಫ್ ದ ಚೀಸ್ intake of food, processed food. ಓಕೆ ಅಂದ್ರೆ ಏನ್ ಮಾಡ್ತಾ ಗೊತ್ತ್ರಿ? ಜಾಸ್ತಿ ಆಯಿಲ್ ಕಂಟೆಂಟ್ ಹಾಕ್ತಾ ಇದ್ರಿ, ಚೀಸ್ ಬಾಳ ಹಾಕಾಕತ್ತಾರ, ನೆಕ್ಸ್ಟ್ ಅಂದ್ರೆ ಕಲರ್ ಹಾಕಾಕತ್ತಾರ, ಟೇಸ್ಟಿಂಗ್ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಏನ್ ಗೊತ್ತಿ? ಜಸ್ಟ್ ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡ್ಬೇಕಲ್ಲ, ಅಟ್ರಾಕ್ಟ್ ಮಾಡ್ತಾರೆ. ಇದರಿಂದ ಏನಾಗ್ತದ್ರಿ? ಬಯೋ ಮ್ಯಾಗ್ನಿಫಿಕೇಶನ್. ಆಲ್ರೆಡಿ ನಾ EVS ಅಲ್ಲಿ ಹೇಳಿದೆ ಅಂದ್ರೆ ಇದರಿಂದ ಏನಾಗ್ತದ್ರಿ? ದೇಹದಲ್ಲಿ ಜೈವಿಕ ವರ್ಧನೆ ಆಗ್ತಾ ಇದೆ, ಅಂದ್ರೆ ಕಂಟ್ಯಾಮಿನೇಷನ್ ಹೆಚ್ಚಿಗೆ ಆಗ್ತಾ ಇದೆ. ಕಂಟ್ಯಾಮಿನೇಷನ್ ಹೆಚ್ಚಿಗೆ ಆಗ್ತಾ ಇದೆ ರೀ. ಕಂಟ್ಯಾಮಿನೇಷನ್ ಹೆಚ್ಚಿಗೆ ಏನಾಗ್ತದ್ರಿ? ದಟ್ ಇಸ್ ಬ್ಲಡ್ ಥಿಕ್ ಆಗ್ತಾ ಇದೆ. ಸರ್ ಬ್ಲಡ್ ಥಿಕ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಡ್ರಿ, ಏನ್ ಹೇಳ್ತೇನೆ ನಾನು ಇಲ್ಲಿ? ಆಯಿಲ್, ಚೀಸ್, ಕಲರ್, ಟೇಸ್ಟಿಂಗ್ ಪೌಡರ್ ಎಕ್ಸ್ಟ್ರಾ ಹಾಕಾಗತ್ತಾರ ಅಂದಾಗ ನಥಿಂಗ್ ಬಟ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಯಾವ ಕೊಬ್ಬಿನ ಬಗ್ಗೆ ಮಾತಾಡತ್ತಾರ ಇಲ್ಲಿ? ರಿಗಾರ್ಡಿಂಗ್ ವಿಚ್ ಟೈಪ್ ಆಫ್ ಫ್ಯಾಟ್ ವಿ ಆರ್ ಟಾಕಿಂಗ್? ನೋಡ್ರಿ, ಆಯಿಲ್ ಜಾಸ್ತಿ ಹಾಕಾಕತ್ತಾರಿ. ನೋಡ, ಚಿಕನ್ ಕಬಾಬ್, ಚಿಕನ್ ಮಂಚೂರಿ ತರಿಸಿನ ಅಂತ ಕೊಡೋದಕ್ಕೆ ಜಾಸ್ತಿ ಆಯಿಲ್ ಹಾಕಾಕತ್ತಾರ, ಕಲರ್, ಟೇಸ್ಟಿಂಗ್ ಪೌಡರ್ ಹಾಕಾಕತ್ತಾರ. ಯಾವ ಕೊಬ್ಬಿನ ಬಗ್ಗೆ ಮಾತಾಡ್ತಾ ಇದೀನಿ ನಾನಿಲ್ಲಿ? ಯಾವ ಕೊಬ್ಬಿನ ಬಗ್ಗೆ ಮಾತಾಡ್ತಾ ಇದೀನಿ ನಾ? ಪ್ಲೀಸ್ ಸೇ. ದಟ್ ಈಸ್ ಎಕ್ಸಾಕ್ಟ್ಲಿ ಅಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ ಫ್ಯಾಟ್ ಅಂದ್ರೆ ಇರುವ ನೈಸರ್ಗಿಕ ಆಹಾರ ಪದಾರ್ಥ ಮೇಲೆ ದೇ ಆರ್ ಆಡಿಂಗ್ ಸಮ್ ಎಕ್ಸ್ಟ್ರಾ, ರೈಟ್? ಸೊ ಬ್ಲಡ್ ಥಿಕ್ ಆಗ್ತದೆ, ಏನಾಗ್ತದೆ ಗೊತ್ತ್ರಿ? ಕಾರ್ಡಿಕ್ ಅಟ್ಯಾಕ್ಸ್ ಅಂದ್ರೆ ಹೃದಯಘಾತ, ಅಂದ್ರೆ ಹೃದಯ ರೋಗಗಳು ಜಾಸ್ತಿ ಆಗ್ತಾ ಇದ್ದವು, ಇನ್ಕ್ರೀಸ್ ಆಗ್ತಾ ಇದೆ. ಎದ್ರ ಸಂಬಂಧ? ಬಿಕಾಸ್ ಆಫ್ ದಿಸ್ ಒನ್. So that's why immediately FSSAI have identified the reason. FSSAIದರಿಗೆ ರೀಸನ್ ಗೊತ್ತದು. ಓಕೆ, ಇದರಿಂದ ಜಾಸ್ತಿ ಆಗ್ತದೆ. ಹೀಗಾಗಿ ಭಾರತ ಸರ್ಕಾರ ಅಂದ್ರೆ FSSAIದವರು 2021ರಿಂದ ಪ್ರತಿಯೊಂದು ತೈಲ
ಈಗ ಹೋಟೆಲ್ನವ್ರು ಏನಂದ್ರೆ ಹಾಕಾರ ಅವ್ರು, ನೀವ್ ಬೇಕಾದ್ ಹೇಳೋರಿ ಅಣ್ಣ ಕಲರ್ ಹಾಕ್ಬೇಡ, ಕಲರ್ ಈಗ ತೆಗದಾರ್ ಬಿಡ್ರಿ, ಟೇಸ್ಟಿಂಗ್ ಹಾಕಕ್ ಹೋಗ್ಬೇಡಿ. ಟೇಸ್ಟಿಂಗ್ ಹಾಕಂಗಿಲ್ರಿ, ನಾವು ಖಾರ ಪುಡಿ ಹಾಕ್ತಿವಿ ಅಂತಾರ ಅವ್ರು. ಟೇಸ್ಟಿಂಗ್ ಹಾಕಂಗಿಲ್ಲ, ಖಾರ ಪುಡಿ ಎಷ್ಟ ಹಾಕ್ತಿವಿ ಅಂತಾರ ಅವ್ರು. ಆ ಖಾರ ಪುಡಿ ಮಾಡಿಸ್ಬೇಕಾದ್ರೆ ಸ್ವಲ್ಪ ಹಾಕಿರ್ತಾರಲ್ಲ. ಓಕೆ, ಅದಕ್ಕೆ ಭಾರತ ಸರ್ ಅಂದ್ರೆ ಫಸ್ಟ್ ಅದ್ರ ಏನ್ ಮಾಡಿದ್ರು, ಇಲ್ಲ ಇವ್ರು ಹೆಂಗ್ ಮಾಡಿದ್ರು ಸ್ವಲ್ಪ ಮಿಕ್ಸ್ ಮಾಡಾರ, ಅದ್ರ ಬದ್ಲಿ ಅಡಿಗೆ ತೈಲ ಇರ್ತೈತಿಲ್ಲ ಅದ್ರಲ್ಲೇ ಸ್ವಲ್ಪ ಕಡಿಮೆ ಮಾಡಿಸ್ಬಿಡೋಣ ಅಂತೇಳಿ. ಅದಕ್ಕೆ ನೋಡ್ಕೊಡ್ರಿ, ತೈಲ ಬೆಳೆಗಳ ಅಂದ್ರೆ ತೈಲ ಉತ್ಪಾದನೆಗಳಲ್ಲಿ 2021ರಿಂದ ಟ್ರಾನ್ಸ್ ಕೊಬ್ಬು ಎಷ್ಟಿಡ್ಬೇಕಂತ ಹೇಳಿ 2%. ನೆನಪಿಟ್ಟುಕೊಡ್ರಿ, ಮೊದ್ಲಿಗೆ 5% ಇತ್ರಿ. 2010ಕ್ಕಿಂತ ಮುಂಚೆ 10% ಇತ್ತು. ನಾವು ಚಿಕ್ಕವರಿದ್ದಾಗೆಲ್ಲ ತಿಕ್ ಆಯಿಲ್ ತಿಂತಿದ್ವಿ. ನಾವು ತಿಕ್ ಆಯಿಲ್ ಏನ್ ಹಾಕಿದ್ದಿಲ್ಲ, ಯಾಕಂದ್ರೆ ಅವಾಗ ವರ್ಕ್ ಇದ್ದು ರೀ. ಅಂದ್ರೆ 2021ರಿಂದ ಭಾರತದಲ್ಲಿರುವ ಫಸೈಸ್ ಸಂಸ್ಥೆಯು ಎಲ್ಲ ಆಹಾರ ಪದಾರ್ಥಗಳು ಮತ್ತು ತೈಲ ಪ್ರಾಡಕ್ಟ್ ಅಲ್ಲಿ ಟ್ರಾನ್ಸ್ ಕೊಬ್ಬನ್ನು 2%ಗೆ ಇಳಿಸಿದೆ. ಅಂದ್ರೆ 5ರಿಂದ 2%ಗೆ ಇಳಿಸಿದೆ. ಸೊ ಹೀಗಾಗಿ ಎಲ್ಲಾ ಅಡ್ವರ್ಟೈಸ್ಮೆಂಟ್, ಕುಕಿಂಗ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಏನ್ ಹೇಳ್ತಾರೆ, ಪರಿಷ್ಕರಿಸೋದು ಅಂತ ಏನ್ ಹೇಳ್ತಾರ, ಕೊಬ್ಬಿನ ಅಂಶ ಕಡಿಮೆ ಇರುವ ಆಯಿಲು, ನಮ್ಮ ಕುಟುಂಬದ ಆರೋಗ್ಯಕ್ಕೋಸ್ಕರ ಫ್ರೀಡಮ್ ಆಯಿಲ್ ಅನ್ನೇ ಬಳಸಿ. ರಾಧಿಕಾ ಮೇಡಮ್ ಅಂತಾರಲ್ಲ, ಯಶ್ ಅವರು ಬಾತ್ರೂಮ್ ನಲ್ಲಿ ಲಲಲಾ ಅಂತ ಹಾಡ್ಕೊಂಡು ಸೀದಾ ಊಟಕ್ಕೆ ಬರ್ತಾರಲ್ಲ ಅವ್ರು, ಅಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಇದೆ. ಅಂದ್ರೆ ಟ್ರಾನ್ಸ್ ಕೊಬ್ಬು ಏನ್ ಮಾಡಿದ್ರಿ 2%ಗೆ ಇಳಿಸಿದ್ದಾರೆ. ಮೊದಲಿಗೆ 5% ಇದ್ರಿ, ಟ್ರಾನ್ಸ್ಪೆಂಟ್ 1%ಕ್ಕೆ 2%. ಆದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಎಷ್ಟು ರೆಕಮೆಂಡ್ ಮಾಡಿದ್ರಿ, ಇದನ್ನು ಕೇಳ್ಬೋದ್ರಿ. ವಿಶ್ವ ಆರೋಗ್ಯ ಸಂಸ್ಥೆ ರಿಕಮೆಂಡ್ ಮಾಡಿದ್ದೇನ್ ಗೊತ್ತ್ರಿ, 1% ಮಾಡಿದ್ರಿ. ಆದ್ರೆ ಭಾರತ 2% ಐತಿ. ಯಾಕಂದ್ರೆ ಭಾರತದಲ್ಲಿ ನಾವು ಉಷ್ಣ ವಲಯದಲ್ಲಿ ಜಾಸ್ತಿ ಬರ್ತೀವಿ. ನಾವು ಒಬ್ವಿಯಸ್ಲಿ ಬಿಸಿಲು ಜಾಸ್ತಿ ಇದೆ ಅಂದಾಗ ಒಂದಲ್ಲ ಒಂದ್ ರೀತಿಯಲ್ಲಿ ಬಾಡಿಯಲ್ಲಿ ನಾವು ವರ್ಕ್ ಮಾಡ್ತಾನೆ ಇದೀವಿ. ಅದಕ್ಕೆ ನೋಡ್ರಿ, ಭಾರತದಲ್ಲಿ ಈಗ ಪ್ರಸ್ತುತವಾಗಿ ಟ್ರಾನ್ಸ್ ಕೊಬ್ಬು ಎಷ್ಟಿರ್ಬೇಕಂತ ಹೇಳಿ 2%. ಆದ್ರೆ ಆಸ್ ಪರ್ ದ ವಿಶ್ವ ಆರೋಗ್ಯ ಸಂಸ್ಥೆ ರಿಕಮೆಂಡೇಶನ್ ಎಷ್ಟಿರ್ಬೇಕಂತ ಹೇಳ್ತಾರೆ, 1% ಅಂತ ಹೇಳಿದ್ರೆ. ಇಸ್ ಇಟ್ ಕ್ಲಿಯರ್ ನಾವು? ಐ ಹೋಪ್ ಇದಕ್ಕಾದ್ರೂ ನಿಮ್ಗೆ ಆನ್ಸರ್ ಸಿಕ್ತ ಅನ್ಕೋತೇನೆ. ಡಿಡ್ ಯು ಗಾಟ್ ಆನ್ಸರ್ ಫಾರ್ ದಿಸ್ ಕ್ವಶನ್? ಈ ಪ್ರಶ್ನೆಗೆ ಆನ್ಸರ್ ಸಿಕ್ತಾ? ಎಸ್. ಇಲ್ಲಿ ನೋಡ್ರಿ ಎಷ್ಟು ಕಾನ್ಸೆಪ್ಟ್, ಇಲ್ಲಿ ನೋಡ್ರಿ ಎನ್ವೈರನ್ಮೆಂಟ್ ಬಂದೋತು, ಇಲ್ಲಿ ಸ್ಟ್ಯಾಟಿಕ್ ಜಿಕೆನೂ ಬಂದೋತ್ರಿ. ಸ್ಟ್ಯಾಟಿಕ್ ಜಿಕೆ ಬಂತು, ಸ್ವಲ್ಪ ಬಯಾಲಜಿದು ಕಾನ್ಸೆಪ್ಟ್ ಬಂದೋಗಿದೆ. ಇಲ್ಲಿ ನೋಡಿ ಸ್ವಲ್ಪ ಜಿಕೆ, ದಟ್ ಇಸ್ ಫಸಾಯಿ ಬಂತು. ನೆಕ್ಸ್ಟ್ ಆಬ್ವಿಯಸ್ಲಿ ಇಲ್ಲಿ ಕರೆಂಟ್ ಅಫೇರ್ಸ್ ಬಂತಲ್ಲ. ದಿಸ್ ಹೌ ವಿ ಹ್ಯಾವ್ ಟು ಪ್ರಿಪೇರ್. ಅಂದ್ರೆ ಒಮ್ಮೆ ನಮ್ಗೆ ಲಿಂಕ್ ಸಿಕ್ತಂತ ತಿಳ್ಕೊಡ್ರಿ, ಇಟ್ ಈಸ್ ಈಸಿ ಟು ರಿಮೆಂಬರ್. ಬಿಕಾಸ್ ಐ ಸೆಡ್ ಅರ್ಲಿಯರ್ ಇಟ್ಸೆಲ್ಫ್, ಕರೆಂಟ್ ಅಫೇರ್ಸ್ ಅಲ್ಲಿ 3 ವಿಧಗಳಿವೆ. ಕರೆಂಟ್ ಅಫೇರ್ಸ್ ಅಲ್ಲಿ ವಿ ಹ್ಯಾವ್ 3 ಟೈಪ್ಸ್. ಫಸ್ಟ್ ಒನ್ ಈಸ್ ಸಬ್ಜೆಕ್ಟ್ ವೈಸ್ ಕರೆಂಟ್ ಅಫೇರ್ಸ್. ಸೆಕೆಂಡ್ ಒನ್ ಏನಂತ ಹೇಳಿದ್ರ ಸ್ಟಾಟಿಕ್ ಕರೆಂಟ್ ಅಫೇರ್ಸ್. ಸ್ಟಾಟಿಕ್ ಅಂದ್ರೆ ಅವಾರ್ಡ್ಸ್, ಸ್ಪೋರ್ಟ್ಸ್ ಒಮ್ಮೆ ಆದ್ವಾ ನೆಕ್ಸ್ಟ್ ಸೀಸನ್. ಅಂಡ್ ಥರ್ಡ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಥೀಮ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದೋ ಒಂದು ಕರೆಂಟ್ ಅಫೇರ್ಸ್ ಆಗ್ಬೇಕಂದ್ರೆ ಹಿಂದೆ ಎಲ್ಲೂ ಘೋಷಣೆ ಆದ್ರೂ ಮಾಡಿರ್ತಾರ, ಇಲ್ಲ ತಂದ್ರೆ ಯಾವ್ದಾರ ಸಂಸ್ಥೆ ಘೋಷಣೆ ತಗೊಂಡ್. ಬೆಸ್ಟ್ ಎಕ್ಸಾಂಪಲ್ ವಿಶ್ವ ಸಂಸ್ಥೆ ಅಂತ ತಗೊಂಡಿತ್ತು. ಈಗ 2020 to 30 ದಟ್ ಇಸ್ ಇಂಟರ್ನ್ಯಾಷನಲ್ ಡೆಕೆಡ್ ಆಫ್ ಎಕೋಸಿಸ್ಟಮ್ ರಿಸ್ಟೋರೇಷನ್. ಈ ತರ ಏನ್ ದೇವಾಗತ್ತು ಅಂತಲ್ಲ ಅದ್ರ ಮೇಲೆ ಇರ್ತವ್ರಿ. ಯಾವ ಥರ್ಡ್ ಟೈಪ್ ಆಫ್ ಕರೆಂಟ್ ಅಫೇರ್ಸ್ ವಿಲ್ ಬಿ ಬೇಸ್ಡ್ ಆನ್ ಥೀಮ್ ಬೇಸ್ಡ್, ಅಂದ್ರೆ ಒಂದು ಘೋಷಣೆ ಆಧಾರದ ಮೇಲೆ ಕರೆಂಟ್ ಅಫೇರ್ಸ್ ಇರ್ತವ್ರಿ. ಸೊ ಹೀಗಾಗಿ ಫಸೈದರ್ ಹೇಳಿದ್ರಲ್ಲ 2% ಟ್ರಾನ್ಸ್ಪೋರ್ಟ್, ಅದಕ್ಕೆ ಥೀಮ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ ಇವಕ್ಕೆಲ್ಲ. ಇಸ್ ಇಟ್ ಕ್ಲಿಯರ್ ನಾವು? ಐ ಹೋಪ್ ಸೊ. ಅದಕ್ಕೆ ನಾ ಕ್ವಶನ್ ಕೊಟ್ಟಿದ್ದೆಲ್ಲ ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ, ಅದು ಟೈಮ್ ಬಂದಾಗ ನಾ ಸೇರಿಸ್ತಾನೆ ಅಂತ ಹೇಳಿದ್ದೆ. ನಾನು ಟೈಮ್ ಬಂದಾಗ ನಿಮ್ಗೆ ಹೇಳಿ ಕೊಡ್ತೇನೆ ಅಂತ ಹೇಳಿದ್ದೆ ರೀ ನಾನು. ಓಕೆ, ರೈಟ್. ದ ಮೇನ್ ಕಾನ್ಸೆಪ್ಟ್ ದಟ್ ಇಸ್ ಬೇಸಿಕ್ಸ್. ನಾ ಇಲ್ಲಿ ಮತ್ತೆ ಬಯಾಲಜಿ ಹೇಳಂಗಿಲ್ರಿ. ಬಯಾಲಜಿ ಹೇಳಾಯ್ತಲ್ಲ ನಾನು. ಸೆಲ್ಸ್ ಅಂದ್ರೆ ಏನು, ಮೈಟೋಕಾಂಡ್ರಿಯಾ ಅಂದ್ರೆ ಏನು, ಸೈಟೋಪ್ಲಾಸಮ್ ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್, ಅವನ್ನ ಹೇಳಂಗಿಲ್ಲ. ಯಾಕಂದ್ರೆ ಅದು ಬಯೋದಲ್ಲಿ ಆಲ್ರೆಡಿ ಆಗೈತ್ರಿ, ಬೇಸಿಕ್ಸ್ ಆಗಿರ್ತದ್ರಿ. ನನಗೆ ಅಂದ್ರೆ ಬಯೋಟೆಕ್ನಾಲಜಿ ಕುರಿತಾದ ಬೇಸಿಕ್ಸ್ ಅಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಬೇಸಿಕ್ಸ್ ಆಫ್ ಬಯೋಟೆಕ್ನಾಲಜಿ. ವಿ ಆರ್ ಟಾಕಿಂಗ್ ಅಬೌಟ್ ಬೇಸಿಕ್ಸ್ ಆಫ್ ಬಯೋಟೆಕ್ನಾಲಜಿ. ನಾವು ಹೇಳ್ತಾ ಇರೋದು, ಡಿಸ್ಕಷನ್ ಮಾಡ್ತಾ ಇರೋದು ಬೇಸಿಕ್ಸ್ ಆಫ್ ಬಯೋಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ. ಸ್ವಲ್ಪ ಬೇಸಿಕ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ ಬಂದಾಗ ಎಲ್ಲಿ ಬರ್ತೀವಿ ನಾವು? ಡೈರೆಕ್ಟ್ಲಿ ಐ ವಿಲ್ ಕಮ್ ದಟ್ ಇಸ್ ಸೆಲ್ ಅಲ್ಲಿ ಏನೈತ್ರಿ, ವಿ ಹ್ಯಾವ್ ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸ್ ಒಳಗೆ ಏನೈತ್ರಿ, ವಿ ಹ್ಯಾವ್ ಕ್ರೋಮೋಸೋಮ್ಸ್. ಆ ಕ್ರೋಮೋಸೋಮ್ ಅಲ್ಲಿ ಏನೈತ್ರಿ, ವಿ ಹ್ಯಾವ್ ಡಿಎನ್ಎ ಒಳಗೆ ಏನೈತಿ, ವಿ ಹ್ಯಾವ್ ನಂಬರ್ ಆಫ್ ಜೀನ್ಸ್. ಸೊ ನಮ್ಮ ಟೆಕ್ನಾಲಜಿ ಎಲ್ಲಿಂದ ಸ್ಟಾರ್ಟ್ ಆಗತ್ರಿ? ಮೈ ಟಾಪಿಕ್ ಓಕೆ, ಸಬ್ಜೆಕ್ಟ್ ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್. ಅಂದ್ರೆ
ನಮ್ಮ ದೇಹದಲ್ಲಿ ಜೀವಕೋಶಗಳಿದ್ರೆ ಬೇರೆ ಬೇರೆ ಜೀವಕೋಶಗಳು. ಆ ಜೀವಕೋಶಗಳು ಪ್ರತಿಯೊಂದು ಜೀವಕೋಶ ವಿ ಹ್ಯಾವ್ ಅ ನ್ಯೂಕ್ಲಿಯಸ್. ಇನ್ಸೈಡ್ ನ್ಯೂಕ್ಲಿಯಸ್ ವಿ ಹ್ಯಾವ್ ದಟ್ ಇಸ್ ಕ್ರೋಮೋಸೋಮ್. ದಟ್ ಇಸ್ 23 pairs ಆರ್ 46 ಕ್ರೋಮೋಸೋಮ್ಸ್ ಇದೆ ರೀ. ಆ ಕ್ರೋಮೋಸೋಮ್ಸ್ ಅಲ್ಲಿ ತಿನ್ನಾಗಿ ಒಂದು ಫೋಲ್ಡೆಡ್ ಗತಿ ಸ್ಟ್ರಕ್ಚರ್ ಇದೆ, ಅದಕ್ಕೆ DNA ಅಂತ ಹೇಳ್ತಾರೆ. ಆ DNA ಒಳಗೆ ಏನಂದ್ರಿ ನಂಬರ್ ಆಫ್ ಜೀನ್ಸ್ ಇದಾವ ಅಂತ ಹೇಳ್ತಾರ. ನಮ್ಮ ಬೇಸಿಕ್ ಸ್ಟಾರ್ಟ್ ಆಗದೆ ಜೀನ್ ಇಂದ ರೀ. ಬಯೋಟೆಕ್ನಾಲಜಿ ಸ್ಟಾರ್ಟ್ ವಿತ್ ಜೀನ್ ಎಡಿಟಿಂಗ್ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ಇಸ್ ದಿ ಮೀನಿಂಗ್ ಆಫ್ ಜೀನ್? ಜೀನ್ ಅಂದರೆ ಏನು? ಓಕೆ, ಸಮ್ಟೈಮ್ಸ್ ಕೇಳ್ಬೋದು, DNA ಸ್ಟ್ರಕ್ಚರ್ ಯಾರು ಕಂಡು ಹಿಡಿದಾರೆ? ಹೂ ಡಿಸ್ಕವರ್ಡ್ DNA structure? Who discovered DNA structure? For that they have received Nobel Prize also. ಅರಾಗ DNA ಸ್ಟ್ರಕ್ಚರ್ ಇದೆಯಲ್ಲ ಈ ತರ ATCG so on. Who discovered the DNA structure? For that they have received Nobel Prize also. ಪ್ರತಾಪ್ ಅವರೇ, ವ್ಯಾಟ್ಸನ್, ಫ್ರಾನ್ಸಿಸ್ ಕ್ರಿಕ್, ಇಸ್ ಇಟ್ ಸಪರೇಟ್ ಹೆಸರು ಒಂದೇ ಹೆಸರು ಇದ್ರು? ಪ್ರತಾಪ್ ಅವರೇ, ಒಂದೇ ಹೆಸರು ಸಪರೇಟ್ ಹೆಸರು? ಅಂದ್ರೆ ಟೂ ಸೈಂಟಿಸ್ಟ್ ದಟ್ ಈಸ್ ಫ್ರಾನ್ಸಿಸ್ ಕ್ರಿಕ್ ಅಂಡ್ ಜೇಮ್ಸ್ ಡಿ ವ್ಯಾಟ್ಸನ್. ಪ್ಲೀಸ್ ರಿಮೆಂಬರ್ಸ್, ಅಂದ್ರೆ ಇಬ್ರು ಸೈಂಟಿಸ್ಟ್ ಯಾರು? ಜೇಮ್ಸ್ ಡಿ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್ ಅನ್ನೋರು DNA ಸ್ಟ್ರಕ್ಚರ್ ನ ಕಂಡು ಹಿಡಿದಾರೆ ಅಂತ ಹೇಳ್ತಾರೆ. ಓಕೆ, DNA ಸ್ಟ್ರಕ್ಚರ್ ನ ಡಿಸ್ಕವರ್ ಮಾಡಿದೆ ಆದ್ರೆ ಜೇಮ್ಸ್ ಡಿ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್. ಆ DNA ಒಳಗೆ ಏನ್ ಗೊತ್ತ್ರಿ? DNA ಒಳಗೆ ಏನ್ರಿ, ಮನುಷ್ಯನ ದೇಹವು 20,000 ಅಧಿಕ ಜೀನ್ಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ಇಸ್ ಮೀನಿಂಗ್ ಆಫ್ ಜೀನ್? ವಾಟ್ ಇಸ್ ದ ಮೀನಿಂಗ್ ಆಫ್ ಜೀನ್? ವಾಟ್ ಈಸ್ ದಿ ಮೀನಿಂಗ್ ಆಫ್ ಜೀನ್? ಹಾಗಾದ್ರೆ ಜೀನ್ ಅಂದರೆ ಏನು? ವಾಟ್ ಈಸ್ ದಿ ಮೀನಿಂಗ್ ಆಫ್ ಜೀನ್? ಜೀನ್ ಅಂದರೆ ಏನು ಸರ್? ಇಟ್ಸ್ ಹೆರಿಡಿಟಿ ಪಾಸ್ ಫ್ರಮ್ ಪೇರೆಂಟ್ ಟು ಪೇರೆಂಟ್ ಅಂತ ಹೇಳ್ತಾರೆ. ಜೀನ್ ಅಂದರೆ ಏನು ಗೊತ್ತ್ರಿ? ಇಟ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಹೆರಿಡಿಟಿ. Basic unit of heredity which carries information. Sir, information ಏನಂತ ನಾವು character. Information we call as a character ಅಂತ ಹೇಳಿದ್ರು. Which carries information from one generation to next ಜನರೇಷನ್. ಅಂದರೆ ಇದು ನಮ್ಮ ಅನುವಂಶಿಕ ಧಾತು ಅನ್ನೋದು. ಜೀನ್ ಅಂದ್ರೆ ಏನ್ ಗೊತ್ತ್ರಿ? ಅನುವಂಶಿಕ ಧಾತು ಅಂದ್ರೆ ನಮ್ಮ ನಮ್ಮ ತಂದೆ ತಾಯಿಯಿಂದ ಬಂದ ಲಕ್ಷಣಗಳನ್ನು ಕೊಂಡುಕೊಂಡು ಬಂದ ಒಂದು ಕಣ ಅಂತ ಹೇಳ್ತಾರೆ. ಹೆರಿಡಿಟಿ ಕ್ಯಾರಿಯರ್ ಅಂದ್ರೆ ಏನ್? ಹೆರಿಡಿಟಿ ಲಕ್ಷಣಗಳು ಅಂತ ನೆನಪಿಟ್ಟುಕೊಡ್ರಿ. ಸರ್, ಹೆರಿಡಿಟಿ ಅಂದ್ರೆ ಏನ್ರಿ? ನನ್ನ ತಂದೆಯಿಂದ ಅಥವಾ ನನ್ನ ಪೂರ್ವಜರಿಂದ ಲಕ್ಷಣಗಳನ್ನು ಹೊತ್ತುಕೊಂಡು ಬರುವ ಒಂದು ಮಾಧ್ಯಮಕ್ಕೆ ಏನಂತೀರಿ? ಜೀನ್ ಅಂತ ಅಥವಾ ಅನುವಂಶಿಕ ಧಾತು ರೀ. ಇಟ್ ಕ್ಯಾರಿ ದ ಇನ್ಫಾರ್ಮೇಶನ್ ಫ್ರಮ್ ಒನ್ ಹೆರಿಡಿಟಿ ಟು ಅನದರ್ ಹೆರಿಡಿಟಿ. ದ ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಆಸ್ ಅ ಕ್ಯಾರೆಕ್ಟರ್. ಬೆಸ್ಟ್ ಎಕ್ಸಾಂಪಲ್, ನನ್ನ ಹೈಟ್ನು ಕೂಡ ನನ್ನ ಪೇರೆಂಟ್ಸ್ ಗತಿನಲ್ಲ, ನನ್ನ ಸ್ಕಿನ್ ಕಲರ್ ಕೂಡ ನನ್ನ ಪೇರೆಂಟ್ ಗತಿನಲ್ಲ. ಅಂದ್ರೆ ನನ್ನ ತಂದೆ ತಾಯಿಯ ಕ್ಯಾರೆಕ್ಟರ್ ಇಂದ ನಾನು ಡಿರೈವ್ ಆಗಿರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಜೀನ್ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್, ಜೀನ್ ನಥಿಂಗ್ ಬಟ್ ಏನ್ ಗೊತ್ತಿಲ್ಲ? ಜೀನ್ ನಥಿಂಗ್ ಬಟ್ ಇಟ್ ಇಸ್ ಅ ಕ್ಯಾರಿಯರ್ ಆಫ್ ಎ ಹೆರಿಡಿಟಿ ಇನ್ಫಾರ್ಮೇಶನ್ ಮೀನ್ಸ್ ಲಕ್ಷಣಗಳು. ಇನ್ಫಾರ್ಮೇಶನ್ ಅಂದ್ರೆ ಲಕ್ಷಣಗಳಿಗೆ ಇನ್ಫಾರ್ಮೇಶನ್ ಅಂತ ಹೇಳ್ತಾರೆ. ಇನ್ಫಾರ್ಮೇಶನ್. ಸೊ that's as per the scientist, human body made up of 20,000 plus genes ಅಂತ ಹೇಳ್ತಾರೆ. ನೆನಪಿಟ್ಟುಕೊಡ್ರಿ ಇದನ್ನ. ಅಂದ್ರೆ ಮಾನವನ ದೇಹವು 20,000 ಅಧಿಕ ಲಕ್ಷಣಗಳಿಂದ ಮಾಡಲ್ಪಟ್ಟಿದೆ. ಸರ್, ಏನ್ ಸರ್ ಲಕ್ಷಣದಾಗೆ? ನನ್ನ ಸ್ಕಿನ್ ಕಲರ್ ಕೂಡ ಒಂದು ಜೀನ್ ಕ್ಯಾರೆಕ್ಟರು, ನನ್ನ ಕೂದಲು ಕಲರ್ ಕೂಡ ಒಂದು ಜೀನ್ ಕ್ಯಾರೆಕ್ಟರು. ಕರೆಕ್ಟು. ನನ್ನ ಫಿಂಗರ್ ಸೈಜ್ ಆಗಿರ್ಬೋದು, ರೇಖೆಗಳು ಕೂಡ ಇಟ್ಸ್ ಆಲ್ ಒನ್ ಜೀನ್ ಕ್ಯಾರೆಕ್ಟರು. ನನ್ನ ಮಾತನಾಡುವ ಶೈಲಿ ಕೂಡ ಒಂದು ಕ್ಯಾರೆಕ್ಟರು, ನನ್ನ ಮೂಗು ಕೂಡ ಒಂದು ಕ್ಯಾರೆಕ್ಟರು.
ನನ್ನ ದೇಹ ಕೂಡ ಒಂದು ಕ್ಯಾರೆಕ್ಟರು. ಸೊ ಇವೆಲ್ಲ ಸೇರ್ಕೊಂಡು ಮೋರ್ ದೆನ್ 20,000 ಕ್ಯಾರೆಕ್ಟರ್ಸ್ ಆರ್ ಕಂಬೈನ್ಡ್ ಮ್ಯಾನ್ ಹೋಮೋಸಫಿಯನ್ಸ್ ಅಂತ ಹೇಳ್ತಂದ್ರೆ ಒಂದು 20,000ಕ್ಕಿಂತ ಅಧಿಕ ಲಕ್ಷಣಗಳನ್ನು ಸೇರ್ಕೊಂಡು ಒಂದು ಮನುಷ್ಯ ಜೀವಿ ಆಗಿದೆ ಅನ್ನೋದು ಸೈಂಟಿಸ್ಟ್ ಪ್ರೆಡಿಕ್ಷನ್ ರೀ. ಇಸ್ ಇಟ್ ಕ್ಲಿಯರ್ ನಾವ್? ಇಸ್ ಇಟ್ ಕ್ಲಿಯರ್ ನಾವ್? ಇಸ್ ಇಟ್ ಕ್ಲಿಯರ್ ನಾವ್? ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತ್ರಿ? 20,000 ಅಧಿಕ ಜೀನ್ ಲಕ್ಷಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ನಾವು ಈಗ ನೀವ್ ಏನು ಓದ್ಬೇಕು ಅಂದ್ರೆ, ನನಗೆ ಈಗ ಯಾವ್ದನ್ನು ಎಡಿಟ್ ಮಾಡ್ಬೇಕಂದ್ರೆ ಏನೋ ಬೇಕಲ್ಲ. ಸೊ ಹೀಗಾಗಿ ಕಾಂಪೋನೆಂಟ್ಸ್ ಆಫ್ DNA ಅಂದ್ರೆ DNA ಯಲ್ಲಿರುವ ವಸ್ತುಗಳು ಯಾವುವು? ಇಫ್ ಐ ಕನ್ಸಿಡರ್ ದಿಸ್ ಇಸ್ ದ DNA, ದಿಸ್ ಇಸ್ ದ DNA, ದಿಸ್ ಇಸ್ ದ DNA, ದಿಸ್ ಇಸ್ ದ DNA, ಇದು DNA ಅಂತ ಕೊಡ್ರಿ. ಕಾಂಪೋನೆಂಟ್ಸ್ ಯಾವುವು? A, T, C, G. ಸರ್ DNA ಕಾಂಪೋನೆಂಟ್ಸ್ ಯಾವ ಅಂತ ಕೇಳ್ತಂದ್ರೆ, DNA ಆಗಬೇಕಾದ್ರೆ ಏನೇನ್ ಇರ್ಬೇಕಂದಾಗ ಫಸ್ಟ್ ಒನ್ ಗೊತ್ತ್ರಿ, ನೈಟ್ರೋಜನ್ ಕಣಗಳು ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್ಸ್ ಅಂದ್ರೆ DNA ಪ್ರಮುಖವಾಗಿ ಏನೇನದವ್ರಿ? ನೈಟ್ರೋಜನ್ ಮಾಲಿಕ್ಯೂಲ್ಸ್. ಸರ್ ಅವು ಯಾವ್ರಿ ನೈಟ್ರೋಜನ್ ಮಾಲಿಕ್ಯೂಲ್ಸ್? A, T, C, G ಅಂದ್ರೆ ಅಡಿನೈನ್, ಥೈಮೈನ್, ಸೈಟೋಸಿನ್ ಯೂನಿಯನ್ ಅನ್ನುವು ಈ ನೈಟ್ರೋಜನ್ ಕಣಗಳು. ವಿಚ್ ಕ್ಯಾರೀಸ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನಿದವ್ರಿ? ಲಕ್ಷಣಗಳು ಅಂತ ಹೇಳ್ತಾರೆ. ಅದಕ್ಕೆ ಅಲ್ರಿ ನೈಟ್ರೋಜನ್ ಸೈಕಲ್ ನಾವು ಓದಿ ನೆನಪಿದೆ ಅನ್ಕೊಂತ. ಐ ಹೋಪ್ ನೈಟ್ರೋಜನ್ ಸೈಕಲ್ ನೆನಪಿದೆ ಅನ್ಕೊಂತಾನ. ನಾನು ಐ ಹೋಪ್ ಸೊ. ನೈಟ್ರೋಜನ್ ಸೈಕಲ್ ಅಂದ್ರೆ ನಮ್ಮ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಾಗಿದ್ದವ್ರಿ ಅನಿಲ, ಭೂಮಿಯ ವಾತಾವರಣದಲ್ಲಿ ನೈಟ್ರೋಜನ್. ಇಟ್ ಇಸ್ ಅನ್ ಎನ್ವೈರನ್ಮೆಂಟ್. ಆ ನೈಟ್ರೋಜನ್ ಬೇಕಂದ್ರೆ ನನ್ನ ದೇಹದಲ್ಲಿ ಬೇಕಾದ್ರೆ ನಾನು ಆಹಾರದ ಮುಖಾಂತರ ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಾನೆ. ನೈಟ್ರೋಜನ್ ಸೈಕಲ್ ವಿ ಹ್ಯಾವ್ ಡಿಸ್ಕಸ್ಡ್. ಓಕೆ, ದಟ್ ಈಸ್ ನೈಟ್ರೋಜನ್ ಕಣಗಳು ಅಂದ್ರೆ ದ ಬೇಸಿಕ್ ಕಾಂಪೋನೆಂಟ್ಸ್ ಆಫ್ DNA. ಫಸ್ಟ್ ಬರ್ತದೆ ನೈಟ್ರೋಜನ್. ಆ ನೈಟ್ರೋಜನ್ಗಳು ಲಕ್ಷಣಗಳನ್ನು ಕೊಂಡೊಯ್ಯುತ್ತವೆ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಏನ್ರಿ? ಸೆಕೆಂಡ್ ಒನ್ ದಟ್ ಈಸ್ ಹೈಡ್ರೋಜನ್ ಅಂದ್ರೆ ಜಲಜನಕ ಅಂದ್ರೆ ಅಡಿನೈನ್, ಥೈಮನ್ ಅಂದ್ರೆ ಈ ತರ ನೋಡ್ರಿ, ಅಡಿನೈನ್ ಥೈಮನ್ಗೆ ಕಂಬೈನ್ ಆಗಿರ್ಬೇಕು, ಸೈಟೋಸಿನ್ ಗ್ಯೂನಿನ್ಗೆ ಆಗಿರ್ಬೇಕು, ಅಂದ್ರೆ ವೈಸ್ ವರ್ಸ. ದೀಸ್ ಆರ್ ಹೋಲ್ಡೆಡ್ ಟುಗೆದರ್ ಅಂದ್ರೆ ಎರಡು ನೈಟ್ರೋಜನ್ ಕಣಗಳನ್ನು ಒಂದು ಮಾಡ್ಲಿಕ್ಕೆ ಬೇಕಾದ ಪ್ರಮುಖ ಅಂಶ ಯಾವ್ದು ಗೊತ್ತ್ರಿ? ಹೈಡ್ರೋಜನ್. ಇದಕ್ಕೆ ಏನಂತಾರೆ ಗೊತ್ತ್ರಿ? ದಿಸ್ ಬಾಂಡ್ ಇಸ್ ಕಾಲ್ಡ್ ಆಸ್ ಹೈಡ್ರೋಜನ್ ಬಾಂಡ್. ಅಂದರೆ ಎರಡು ಲಕ್ಷಣ ನೈಟ್ರೋಜನ್ ಸೆಕ್ಗಳು ಒಂದಾಗಲಿಕ್ಕೆ ಕಾರಣ ಅಂದ್ರೆ ಹೈಡ್ರೋಜನ್ ಅಂತ ಹೇಳ್ತಾರೆ. ಹೈಡ್ರೋಜನ್ ಅಂದ್ರೆ ಅಡಿನೈನ್ ಥೈಮನ್ಗೆ ಆಗಿರ್ಬೇಕು, ಸೈಟೋಸಿನ್ ಗ್ಯೂನಿನ್ಗೆ ಆಗಿರ್ಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ನಾರ್ಮಲ್ ಪೇರ್. ಅಂದ್ರೆ ಇದು ನಾರ್ಮಲ್ ಪೇರ್ ಆಗಿದೆ. ನೈಟ್ರೋಜನ್ ಪೇರ್ಸ್ ಅಂತ ಹೇಳ್ತಾರೆ, ನಾರ್ಮಲ್ ಪೇರ್. ಒಂದ್ ವೇಳೆ ಅಡಿನೈನ್ಗೆ ಏನೋ ಸೈಟೋಸಿನ್ ಗ್ಯೂನಿನ್ ಇತ್ತಂದ್ರೆ ಅದು ಡಿಫೆಕ್ಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಅದು ಲಕ್ಷಣ ಏನೋ ಬದಲಾವಣೆ ಆಗಿದೆ, ಅಂದ್ರೆ ಅದು ಡಿಫೆಕ್ಟೆಡ್, ಅದನ್ನೇ ನಾವು ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾರೆ. And the third one, see these are attached to backbone, right? Iದೇನ್ thread ಇದೆಯಲ್ಲ, that is thread to which they have attached. ಅದಕ್ಕೆ ಏನಂತಾರೆ ಗೊತ್ತಿದೆ? that is sugar phosphate. ಅಂದ್ರೆ ಇವೇನು ಅಡಿನೈನ್, ಥೈಮಿನ್, ಸೈಟೋಸಿನ್ ಅಂಟ್ಕೊಂಡಿದವಲ್ಲ ಬ್ಯಾಕ್ ಬೋನ್, ನಮ್ಮ ದೇಹ ಬ್ಯಾಕ್ ಬೋನ್ ಇದೆ. ಆ ಬ್ಯಾಕ್ ಬೋನ್ಗೆ ಎದರಿಂದ ಮಾಡಿದೆ ಅಂತ ಹೇಳ್ತಾರೆ? ಶುಗರ್ ಫಾಸ್ಫೇಟ್ ಇಂದ ಮಾಡಲಾಗಿದೆ ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್ ನಾವು? ಶುಗರ್ ಫಾಸ್ಫೇಟ್ ಇಂದ ಮಾಡಲಾಗಿದೆ ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್ ನಾವು? ಶುಗರ್ ಫಾಸ್ಫೇಟ್ ಇಂದ ಮಾಡಲಾಗಿದೆ ರೀ. ಇಸ್ ಇಟ್ ಕ್ಲಿಯರ್ ನಾವು? ದೀಸ್ ಆರ್ ದ 3 ಇಂಪಾರ್ಟೆಂಟ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ DNA. Is it clear now? ಅರ್ಥ ಆಯ್ತ್ರಿ? Yes or no? Right. So now what we have to understand, ಇವಾಗ ನಾವು ಮತ್ತೆ ಇದರಲ್ಲಿ ಏನೇನು ಕಲಿಬೇಕು ಸರ್? ಇದು ಟೆಕ್ನಾಲಜಿ ಅಂತಂದ್ರೆ ದಿಸ್ ಇಸ್ ಎನಪ್ ಅಂತ ಹೇಳ್ತಾರೆ. ದಿಸ್ ಇಸ್ ಎನಪ್ ಅಂದಾಗ ಸ್ವಲ್ಪ ಬೇಸಿಕ್ಸ್ ಗೊತ್ತಿಲ್ಲ. ಬೇಸಿಕ್ಸ್ ಅಂತಂದಾಗ ಸೊ ದಟ್ಸ್ ಐ ಹ್ಯೂಮನ್ ಅಂಡ್ ವೈರಸ್. ಹ್ಯೂಮನ್ ಏನಕ ವೈರಸ್ ಅಂತ ನೋಡ್ಕೊಡ್ರಿ. ಸ್ವಲ್ಪ ವೈರಸ್ ಮನುಷ್ಯನಿಗೆ ಸಪೋರ್ಟ್ ಮಾಡೋ ಇರ್ತದೆ, ಒಂದಿಷ್ಟು ಹಾನಿ ಮಾಡೋ ಇರ್ತಾರೆ. ಮಾನವ ಮತ್ತು ವೈರಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ಮಾನವನಲ್ಲಿ ಹೆಂಗಿದೆ? ಹ್ಯೂಮನ್ ನಲ್ಲಿ ವಿ ಹ್ಯಾವ್ ಎ ಡಬಲ್ ಹೆಲಿಕಲ್, ಅಂದ್ರೆ ಈ ತರ
ತೊಡರಾಗಿದೆ ಅಂತ ಹೇಳ್ತಾರೆ. ದಟ್ ಇಸ್ DNA ಇಸ್ ಹ್ಯಾವಿಂಗ್ ಡಬಲ್ ಹೆಲಿಕಲ್ ಅಂತ ಹೇಳಿದ್ರೆ. ಅದೇ ವೈರಸ್ ಅಲ್ಲಿ ಏನಂತ್ರಿ ವಿ ಹ್ಯಾವ್ ಸಿಂಗಲ್. ವೈರಸ್ ಮತ್ತು ಮನುಷ್ಯನಲ್ಲಿ ಏನೋ ಡಿಫ್ರೆನ್ಸ್ ಇರ್ಬೇಕಲ್ಲ. ಮಾನವನ ದೇಹದಲ್ಲಿ ಡಬಲ್ ಹೆಲಿಕಲ್ ಇದೆ, ಆದ್ರೆ ಆ ಕಡೆ ವೈರಸ್ ಅಲ್ಲಿ ಸಿಂಗಲ್ ಇದೆ ರೀ, ಸಿಂಗಲ್ ಥ್ರೆಡ್ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅಡಿನೈನ್ ಥೈಮನ್ ಸೈಟೋಸಿನ್ ಗ್ಯೂನಿನ್ ಇದ್ದಾರೆ. ಇಲ್ಲಿ ಅಡಿನೈನ್ ಯುರಾಸಿಲ್ ಸೈಟೋಸಿನ್ ಗ್ಯೂನಿನ್ ಅಂದರೆ ಯುರಾಸಿಲ್ ಇಲ್ಲಿ ಥೈಮನ್ ಇದೆ ರೀ ಅಂತ ಹೇಳ್ತಾರೆ. ಸರ್ ಯುರಾಸಿಲ್ ಎದಕ್ ಸಂಬಂಧ, ಥೈಮನ್ ಯುರಾಸಿಲ್ ಎದಕ್ ಸಂಬಂಧ ಅನ್ನೋದು ಅದನ್ನ ನಾನು ಜೀನ್ ಎಡಿಟಿಂಗ್ ಅಲ್ಲಿ ಹೇಳ್ತೇನೆ. ಅಂದ್ರೆ ವೈರಸ್ ಅಲ್ಲಿ ಇರೋ ಯುರಾಸಿಲ್ ಏನೋ ಒಂದು ಕ್ಯಾರೆಕ್ಟರ್ ಇರ್ತದ್ರಿ, ಇನ್ನೊಂದು ಕ್ಯಾರೆಕ್ಟರ್ ಇರ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಹೇಳ್ತೇವೆ ಅಂದ್ರೆ ನಾವ್ ಇದಕ್ಕೇನಂತ ಹೇಳಿದ್ರೆ DNA. ವೈರಸ್ ಅಲ್ಲಿ DNA ಇರ್ತೈತಿ, RNA ಇರ್ತೈತ್ರಿ. ಹಿಯರ್ ವಿ ಹ್ಯಾವ್ RNA. ಸರ್ DNA ಅಂದ್ರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, whereas ribonucleic acid ರೀ. Deoxyribonucleic acid, whereas RNA means ribonucleic acid. Is it human body have DNA or RNA? Is it human body have DNA or RNA? DNA. ಮಾನವನ ದೇಹದಲ್ಲಿ DNA ಇರ್ತದೆ, RNA ಇರ್ತದ್ರಿ. ಮಾನವನ ದೇಹದಲ್ಲಿ DNA ಇರುತ್ತೋ RNA ಇರುತ್ತೆ. Can you say that in human body whether we have a DNA or RNA? DNA ಇರ್ತದ್ರಿ, DNA. Please remember son, plus RNA. ಮಾನವನ ದೇಹದಲ್ಲಿ ಎರಡೂ ಇರ್ತವ್ರಿ, ಆದರೆ ವೈರಸ್ ಅಲ್ಲಿ ಕೇವಲ RNA ಇರ್ತದ್ರಿ. ಸರ್ ಹಂಗಂದ್ರೆ ಏನು, ಅದನ್ನೇ ಕಲಿಯೋಣಲ್ಲ ನಾವು. In human body we have both DNA and RNA, where virus ಅಲ್ಲಿ we have ಕೇವಲ RNA. ಅಂದ್ರೆ both have ಎರಡಕ್ಕೂ ಬೇರೆ ಬೇರೆ ಕೆಲಸಗಳು ರೀ. ಅಂದ್ರೆ both have different functions. ಅಂದ್ರೆ ಮನುಷ್ಯನ ದೇಹದಲ್ಲಿ DNA RNA ಎರಡು ಇರ್ತದ್ರಿ, ಎರಡಕ್ಕೂ ಬೇರೆ ಕೆಲಸ ಇವೆ ರೀ. both have different functions. ಆ ಫಂಕ್ಷನ್ಸ್ ನಾವೇನ್ ಮಾಡ್ತೀವ್ರಿ, ಓದ್ತೇವ್ರಿ. ಆ ಫಂಕ್ಷನ್ಸ್ ನಾವು ಓದ್ತೀವಿ. ಪ್ಲೀಸ್ ರಿಮೆಂಬರ್. ಸೊ that's why the first basics ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಅದ ಏನ್ ಗೊತ್ತ್ರಿ, ಪ್ಲೀಸ್ ರೈಟ್ ಹೆಡ್ಡಿಂಗ್ ಪ್ರೋಟೀನ್ ಸಿಂಥಸಿಸ್. ಅಂದ್ರೆ ಪ್ರೋಟೀನ್ ಉತ್ಪಾದನೆ ರೀ. ಅಂದ್ರೆ DNA RNA ಎಲ್ಲಿ ಕೆಲಸ ಮಾಡ್ತಾರೆ, ಪ್ರೋಟೀನ್ ಉತ್ಪಾದನೆಯಲ್ಲಿ ಸಹಾಯ ಮಾಡ್ತವ್ರು. ಪ್ರೋಟೀನ್ ಅಂದ್ರೆ ಏನ್ ಗೊತ್ತ್ರಿ, ಒಂದು ಶಕ್ತಿಯನ್ನು ರಿಲೀಸ್ ಮಾಡ್ಲಿಕ್ಕೆ ಬೇಕಾದ ಒಂದು ಆಹಾರ ಅಂತ ಹೇಳ್ತಾರೆ. ಮೀನ್ಸ್ ನನ್ನ ಓಕಲ್ ಕಾರ್ಡ್ ಮೂವ್ ಆಗ್ಬೇಕಂತ ಮಾತಾಡ್ಬೇಕಂದ್ರೆ ಇದೇ ಧ್ವನಿ ಪೆಟ್ಟಿಗೆ ಶಕ್ತಿ ಬೇಕಲ್ಲ. ಆ ಶಕ್ತಿ ಬೇಕಾದ್ರೆ ಮೈಟೋಕಾಂಡ್ರಿಯ ಶಕ್ತಿ ಉತ್ಪಾದನೆ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ಆಹಾರ ಬೇಕಲ್ಲ ಮೈಟೋಕಾಂಡ್ರಿಗೆ. ಎದಕ್ ಬೇಕದು, ಓಕಲ್ ಕಾರ್ಡ್ ಮೂವ್ ಮಾಡ್ಲಿಕ್ಕೆ ಅಂತೇಳಿ. ಅದಕ್ಕೆ ನಮ್ಗೆ ನೆಕ್ಸ್ಟ್ ಟಾಪಿಕ್ ಏನ್ ಗೊತ್ತಿದೆ, ಪ್ರೋಟೀನ್ ಸಿಂಥಸಿಸ್. ಈ ಪ್ರೋಟೀನ್ ಸಿಂಥಸಿಸ್ ಅರ್ಥ ಆದ್ರೆ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ಜೀನ್ ಎಡಿಟಿಂಗ್ ರೀ. ಪ್ರೋಟೀನ್ ಸಿಂಥಸಿಸ್ ಅರ್ಥ ಆದ್ರೆ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ಜೀನ್ ಎಡಿಟಿಂಗ್ ರೀ. ಸೊ that's why ಈ ಪ್ರೋಟೀನ್ ಸಿಂಥಸಿಸ್ ನಾನು ಟುಮಾರೋ ಕ್ಲಾಸ್ ಅಲ್ಲಿ ಐ ವಿಲ್ ಟೇಕ್ ಟುಮಾರೋ ಕ್ಲಾಸ್ ಅಲ್ಲಿ ಆಡ್ ಮಾಡ್ತೇನೆ. ಮೇ ಬಿ ನಾನು ನಾಳಿಂದ ಡಬಲ್ ಶೆಡ್ಯೂಲ್ ಮಾಡ್ಬೋದ್ರಿ. ಡಬಲ್ ಶೆಡ್ಯೂಲ್ ಅಂದ್ರೆ ಇನ್ನೆರಡು ದಿನದಲ್ಲಿ ಬಯೋಟೆಕ್ನಾಲಜಿ ಮುಗಿದ್ ಬಿಡ್ಲಿ, ನಾನು ಡಬಲ್ ಶೆಡ್ಯೂಲ್ ಇನ್ ದ ಸೆನ್ಸ್ GK ಸ್ಟಾರ್ಟ್ ಮಾಡೇ ಬಿಡ್ತೇನೆ. ಯಾಕಂದ್ರೆ ನಂದು ಆಫ್ಲೈನ್ 4 to 6 ಒಂದು ಬ್ಯಾಚ್ ಇತ್ತು, ಕಂಬೈನ್ ಬ್ಯಾಚ್ ಎನ್ವೈರ್ಮೆಂಟ್ ಕ್ಲಾಸ್ ಇತ್ತು. ಅದು ಇವತ್ತಿಗೆ ಮುಗಿತಿತ್ರಿ. ಸೊ ಮುಗಿದ್ ಬಿಡ್ಲಿ, ಅದು 4 to 6 ಸ್ಲಾಟ್ ಖಾಲಿ ಇದೆ, ನಾವು ವಾಪಸ್ ಆಡ್ ಮಾಡ್ಬಿಡ್ರಿ ಅಂತ ಹೇಳಿದೀನಿ ಬೇರೆ ಕ್ಲಾಸ್. ನೋಡೋಣ. ಓಕೆ, ಪ್ರೋಟೀನ್ ಸಿಂಥಸಿಸ್ ಟುಮಾರೋ ವಿಲ್ ಡಿಸ್ಕಸ್. ಅಂದ್ರೆ ಪ್ರೋಟೀನ್ ಅಲ್ಲಿ ಹೇಗೆ DNA ಮತ್ತು ಅಂಡ್ RNA ಇವೆರಡು ಫಂಕ್ಷನ್ಸ್ ಇರ್ತವೆ ನೋಡಂತ್ರಿ. ದೆನ್ ವಿಲ್ ಗೋ ಬೈ ಜೀನ್ ಎಡಿಟಿಂಗ್ ಟೆಕ್ನಾಲಜಿಲಿ BT ಕಾಟನ್ ಇವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಕರೆಂಟ್ ಅಫೇರ್ಸ್ ಹಾಕೊಂಡು ಅಂದ್ರಿ. ದೆನ್ ವಿಲ್ ಗೋ ಬೈ ವ್ಯಾಕ್ಸಿನ್ಸ್. ಓಕೆ, ದಟ್ ಇಸ್ CRISPR-Cas9 PCR ಆರ್ಟಿಫಿಷಿಯಲ್ ಅದಲ್ಲ, ಅವೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಪ್ಲೀಸ್ ನಾ ಏನ್ ನೋಟ್ಸ್ ಕೊಟ್ಟಿನಲ್ರಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ನಿನ್ನೆ ನೋಟ್ಸ್ ಕೊಟ್ಟಿದ್ದೀನಲ್ಲ, ಆ ನೋಟ್ಸ್ ಅಲ್ಲಿ ಸ್ವಲ್ಪ ನಿಮ್ಮ ರೆಗ್ಯುಲರ್ ಕ್ಲಾಸ್ ನೋಟ್ಸ್ಗೆ ಅಪ್ಡೇಟ್ ಮಾಡ್ಕೊಡಿ. ಸಮ್ ಮಿಸ್ಟೇಕ್ಸ್ ನಾನು ಇಲ್ಲಿ ಕ್ಲಾಸಲ್ಲಿ ಕವರ್ ಮಾಡಿಕೊಟ್ಟಿದ್ದೇನೆ. ಅನುಪಮ್ ಅವರು ನಿಮ್ಮಿಸ್ತಾರಿ GK ಕ್ಲಾಸು. ಅದು ಈ KS ಬ್ಯಾಚ್ಗೆ ಇಂಟಿಗ್ರಲ್ ಇದೆ ರೀ, GK ಸಪ್ರೇಟ್ ಮಾಡಿರಲ್ಲ, ಕೇಳ್ತೇನೆ, ಕೇಳಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಅದು GKದು ಸಪ್ರೇಟ್ ಇಲ್ಲ ರೀ. ಈ ಇಂಟಿಗ್ರಲ್ ಅಂದ್ರೆ KS ಬ್ಯಾಚ್ಗೆ ಅದು ಇಂಟಿಗ್ರಲ್. ಆಕ್ಚುಲಿ ಎಲ್ಲಿ GK ಮಾಡ್ಸಲ್ಲ, ಬಟ್ ನಾವು ಎಡಿಷನ್ ಆಗಿ ತಗೊಂಡಿದ್ದೇವೆ. ಟು ಬಿ ಫ್ರಾಂಕ್ ಎಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಬೆಂಗಳೂರಲ್ಲಿ ಇತ್ತು, ಹೈದರಾಬಾದ್, ದಿಲ್ಲಿಯಲ್ಲಿ GK ಕ್ಲಾಸ್ ಸಪರೇಟ್ ಮಾಡ್ಸಂಗಿಲ್ಲ ರೀ. ಕರೆಂಟ್ ಅಫೇರ್ಸ್ ಅಂತ ಸುಮ್ಮನೆ ಆಗ್ಬಿಡ್ತಾರ. ಆದ್ರೆ ಹೌ GK ಇಸ್ ಡಿಫ್ರೆಂಟ್ ದನ್ ದ ಕರೆಂಟ್ ಅಫೇರ್ಸ್ ಅಂತ ಆಲ್ರೆಡಿ ನಾನು ಐ ಥಿಂಕ್ 22 ವಿಡಿಯೋಸ್ ಮಾಡಿದ್ದೇನೆ GKದು. ಆಲ್ರೆಡಿ ಯು ಹ್ಯಾವ್ ಫೆಲ್ಟ್ ದಟ್
ಕರೆಂಟ್ ಅಫೇರ್ಸ್ಗೆ ಜಿ ಗೆ ದೇರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ಡೆಲ್ಲಿಯಲ್ಲಿ ಎಲ್ಲಿ ಹೇಳ್ಸಂಗಿಲ್ಲ ಅದು. ಸವಿತಾ ಅವ್ರೆ ಇನ್ನೊಂದು 3 ಅವರ್ಸ್ ಆಗತ್ರಿ. ಸವಿತಾ ಅವ್ರೆ ಇನ್ನೊಂದು 3 ಅವರ್ಸ್ ಆಗತ್ರಿ. ಸೈನ್ಸ್ ಅಂಡ್ ಟೆಕ್ ಇನ್ನೊಂದು 3 ಅವರ್ಸ್ ಆಗತ್ರಿ. 3 ಅವರ್ಸ್ ಆಗತ್ರಿ. ಇನ್ನೊಂದು 3 ಓಕೆ 3.5 ಅವರ್ಸ್ ಮ್ಯಾಕ್ಸ್. 3.5 ಅವರ್ಸ್. ನಾರ್ಮಲ್ ಕರೆಂಟ್ ಅಫೇರ್ಸ್ಗೆ ಜಿ ಗೆ ಏನು ಡಿಫರೆನ್ಸ್ ಅಂತ ಆಲ್ರೆಡಿ ಹ್ಯಾವ್ ಶೋನ್. ಅನುಪಮ್ ಅವ್ರಿಗೆ ನನ್ಗೆ ಅದು ಗೊತ್ತಿಲ್ಲ ರೀ, ಟು ಬಿ ಫ್ರಾಂಕ್. ಅದು ಸಪ್ರೇಟ್ ಕೋರ್ಸ್ ಮಾಡಿಲ್ಲ ರೀ, ಅನುಪಮ್ ಅವ್ರಿಗೆ ಸಪ್ರೇಟ್ ಕೋರ್ಸ್ ಮಾಡಿಲ್ಲ. ಸರ್ ಹೇಳ್ಕೊಂಡು ನಿಮ್ಗೆ ಅದನ್ನ ಇದು ಮಾಡಿಸ್ತೇನೆ. ಸವಿತಾ ಅವ್ರಿ ಮಾಡ್ಸಾತೀನಿ ನಾ. ಐ ಥಿಂಕ್ ಆಗಲಿ ಅವ್ರು ಕೇಳಿದಾಗ ಒಂದು ಪಾಯಿಂಟ್ ಅಂದ್ರೆ ಸವಿತಾ ಅವ್ರಿಗೆ, ನಿಮ್ಗೆ ಕನ್ನಡದಲ್ಲಿ ಬೇಕಾದ್ರೆ ಜಸ್ಟ್ ಇನ್ನೊಂದು 3-4 ದಿನ ತಡ್ರಿ, ಯಾಕಂದ್ರೆ ಈ ಚಾಪ್ಟರ್ ಮುಗಿದ್ಬಿಡ್ಲಿ ಕನ್ನಡದಲ್ಲಿ ಒಬ್ಬರು ನೋಟ್ಸ್ ಚೆನ್ನಾಗಿ ಮಾಡಿದ್ದಾರೆ, ಅವ್ರದ್ದು ನಿಮ್ಗೆ PDF ಮಾಡಿ ಕಳಿಸ್ತೇನೆ. ಆಗಲೇ ಅವ್ರಿಗೆ ಆಗಲೇ ಹೇಳಿದ್ದಾರೆ ನಾನು, ಮೇ ಬಿ ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಕೊಂತೀನಿ. ಓಕೆ ಅಲ್ರಿ, ನನಗಾಗಿ ನಿಮ್ ಗ್ರೂಪ್ ಇದೆ ಗೊತ್ತಿಲ್ಲ, ನಿಮ್ ಗ್ರೂಪ್ ಇದೆ ಗೊತ್ತಿಲ್ಲ. ನನಗೆ ಯಾರು ಮೆಸೇಜ್ ಮಾಡಿದ್ರಲ್ಲ ಅವ್ರಿಗೆ ನಾ ಕೇಳಿಸಿದೇನ್ರಿ. ನಾ ಇದ ಲಾಸ್ಟ್ ಟೈಮ್ ರೀ ನಂಬರ್ ಬರೀದು ಮತ್ ಪದೇ ಬರೆಯಂಗಿಲ್ರಿ. ಓಕೆ ನಿಮ್ದು ಏನೋ ಗ್ರೂಪ್ ಇದೆ ಅಂತ ನನಗೆ ಗೊತ್ತಿಲ್ಲ ಯಾವ್ದಂತೇಳಿ. ಸರ್ ನಾವು ಗ್ರೂಪ್ ನಲ್ಲಿ ಇಲ್ಲ ಅಂದಾಗ ಓಕೆ ಇಟ್ಸ್ ಬೆಟರ್ ನನಗೆ ಟೆಕ್ಸ್ಟ್ ಮಾಡಿ ನಾನೇ ನಿಮ್ಗೆ ಪರ್ಸನಲ್ ಕಳಿಸ್ತೇನೆ ಅಂತ ಕಳಿಸಿದ್ದೇನೆ. ಓಕೆ ರೈಟ್. ಓಕೆ ಓಕೆ ಥ್ಯಾಂಕ್ ಯು.